ಒಂದು ಹೆಣ್ಣು ಏನೇನು ಆಗ್ತಾಳೆ, ಮಗಳಾಗಿರ್ತಾಳೆ, ಅಕ್ಕ ತಂಗಿ ಆಗಿರ್ತಾಳೆ, ಮನೆಗೆ ಬರ್ತಾಳೆ, ಹೆಂಡತಿ ಆಗ್ತಾಳೆ, ಸೊಸೆ ಆಗ್ತಾಳೆ, ವೈನಿ ಆಗ್ತಾಳೆ, ತಂಗಿ ಆಗ್ತಾಳೆ, ಅಕ್ಕ ಆಗ್ತಾಳೆ, ಆಮೇಲೆ ಇಲ್ಲಿ ತಾನು ಅವು ಆಗ್ತಾಳೆ, ಮಕ್ಕಳಿಗೆ ಫ್ರೆಂಡು ಆಗಿರ್ತಾಳೆ, ಮಕ್ಕಳಿಗೆ ಅಕ್ಕ ತಂಗಿಯರಾಗಿರ್ತಾಳೆ, ಎಲ್ಲ ಆಗ್ತಾಳೆ. ಆಮೇಲೆ ಗಂಡಗೆ ಹೆಂಡತಿ ಆಗಿರ್ತಾಳೆ, ಆಮೇಲೆ ಸಪೋರ್ಟಿಂಗ್ ಹ್ಯಾಂಡ್, ಸಪೋರ್ಟಿಂಗ್ ಸಿಸ್ಟಮ್ ಆಗಿರ್ತಾಳೆ. ಎಷ್ಟು ತಾಕತ್ತ ಹೆಣ್ಣಿನ ಕಡೆ ಐತ್ರಿ. ಇದಕ್ಕೆ ಮೇನ್ ಏನಂತಂದ್ರೆ ಗಂಡ ಸಪೋರ್ಟಿವ್ ಆಗಿ ಇರಬೇಕು. ದಿಸ್ ನಾ ಕಮಿಂಗ್ ಜಾನ್ 1 ಅವ್ರನ್ನ ಕಳ್ಕೊಂಡು 1 ವರ್ಷ ಆಯ್ತು. ನಾನೀಗ ನೆಕ್ಸ್ಟ್ ಪ್ರಶ್ನೆ ಅದೇ ಇಲ್ಲಿ ಬಂದಿದ್ರಾ ಅಂತ. ಬಂದಿದ್ರು. ಈ ತೆಂಗಿನ ಗಿಡ ಅವರೇ ನಟ್ಟಿದ್ದು. ಅವ್ರು ನಟ್ಟಿದ್ದು. ಈಗ ಅವರು ಏನು ಕುಡ್ಗೋಲು ನನ್ನ ಕಡೆ ಅವ್ರು ಏನು ಹೊಲ ಬಿಟ್ರಲ್ಲ, ಅವರು ಎಷ್ಟೊಂದು ಅಗ್ರಿಕಲ್ಚರಲ್ ಇಕ್ವಿಪ್ಮೆಂಟ್ಸ್ ಎಲ್ಲ ನಾನೇ ತೊಗೊಂಡಿದ್ದೀನಿ ರೀ. ಬುಟ್ಟಿ 4 ಬುಟ್ಟಿ ಅದಾವ. ಅವನು ಎಲ್ಲಿ ಹೋದ್ರು ಮತ್ತೆ ತಗೊಂಡ್ ಬಂದು ಒಳಗೆ ಇಟ್ಕೋತೀನಿ. ಒಳಗಡೆ ಅಪ್ಪ ಕೆಲಸ ಮಾಡ್ತಿದ್ದಾರೆ ಇಲ್ಲಿ. ಎಕ್ಸಾಕ್ಟ್ಲಿ ಏನಿದ್ದೀನಿ ಎಲ್ಲ ಅಪ್ಪ. ಓಕೆ. ಪ್ರತಿ ಗಿಡ ನಡ ಮುಂದೆ, ಪ್ರತಿ ಇದನ್ನ ಮಾಡ ಮುಂದೆ ಅಪ್ಪ ನೆನಪಾಗ್ತಾರೆ. ಅತ್ತಾರೆ ಹತ್ತು ಬಿಡು ಹೊನಲು ಬರುದಿನ ಕ್ಯಾಕ ಮರಸತಿ ದುಃಖ. ಅಯ್ಯೋ. ಮಲ್ಟಿ ಲೇಯರ್ ಮಾಡಿಸು ಮುಂದೆ ಅವರ ನಿಂತು ಬೇಬಿ ಭಾಳ ಶ್ರಮ ಪಡಾಕತ್ತಿ, ಭಾಳ ಕಷ್ಟಪಡ್ತಿ, ಇಷ್ಟು ಮಾಡಬೇಡ, ಒಂದು ಫುಲ್ ಸ್ಟಾಪ್ ಕೊಡ, ಭಾಳ ಕಷ್ಟಪಡಬೇಡ, ನೀ ಏನು ನಿನ್ನ ಲೆವೆಲ್ ಏನು ಮಾಡಾಕತ್ತಿ ನೀನು. ಬಿಕಾಸ್ ಆಫ್ ವರ್ಕರ್ಸ್ ಅವಾಗ ಭಾಳ ಪ್ರಾಬ್ಲಮ್ ಇತ್ತಲ್ಲ, ನಾ ಎಲ್ಲರಿಗೂ ಅಣ್ಣ ಅಪ್ಪ ಅನ್ಕೊಂಡು ಕರೆಯೋದು. ಏನದು ಹೆಂಗೆ ಮಾಡಾಕತ್ತೀನಿ ಅವ್ರಿಗೆ ಅಂದ್ರೆ ಸಿಟ್ಟು ಬರ್ತಿತ್ತು ಅವ್ರಿಗೆ. ಮಗಳು ಹೋಗಿ ಇನ್ನೊಬ್ರಿಗೆ ಹಿಂಗೆ ಶಿಸ್ ಪ್ಲೀಡಿಂಗ್ ಅಂತೇಳಿ ತಾವು ಮಾಡಿ ಬಂದದ್ದು ಅದನ್ನ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಏನಿದೆ? ಬೆಣ್ಣೆ, ತುಪ್ಪ, ಬದ್ನಿಕಾಯಿ. ಇದು ಅರ್ಜೆಂಟ್ ಒಳಗೆ ಆಯ್ತು. ಮತ್ತೆ ಅಯ್ಯಪ್ಪ, ಕೆಳಗಿಂದ ತೋರ್ಸಪ್ಪ ಇಲ್ಲಿ. ಇಲ್ಲ ನೋಡ್ರಿಲ್ಲ, ಖರೆ ಅಂದ್ರೆ ಡಾಕ್ಟರ್ನ ನೀವು ಅಂತ ಮಂದಿಗೆ ಡೌಟ್ ಬರುತ್ತೆ. ಇಲ್ಲ ನೋಡ್ರಿಲ್ಲ, ನಮಗೊಂದಿಷ್ಟ ನನಗೆ ನೀವು ಡಾಕ್ಟರ್ ಅನ್ನ ಬೇಡ್ರಿ, ಬೇಡ ನನಗೆ. ನೋಡಪ್ಪ, ಹಿಂಗೆ ಊಟ ಯಾರು ಯಾವತ್ತರ ಮಾಡಿರಿ ನೀವು ನೋಡಿ. ಈಗ ಸುಖ ಮಾಡ್ಬೇಕಂದ್ರೆ ನೀವು ಹೊಲಕ್ಕೆ ಬರ್ಬೇಕು ನೀವು. ನೋಡ್ರಿಪ್ಪ, ಈಗ ಊಟ ಅಲ್ಲಿ ಹಕ್ಕರ್ಕಿ ತಗೊಳನ್ರಿ, ಉಳ್ಳಾಗಡ್ಡಿ ತಗೊಳನ, ಅದು ತಿನ್ನೋನಂತ ಅಲ್ಕೊಂತ ನೋಡ್ದ. ಯಾರಿಗ ಅಪ್ಪ ಅಲ್ವಾ, ಪಟ್ಟೆ ಕಿಚ್ಚು ಬರ್ಬೇಕು ಈಗ ಅವ್ರಿಗೆ. ಇದೇ ಸುಖ ಅಂತ ಹೇಳೋದು. ಈಗ ಹಳೇದು ನಂಗೆ ಇನ್ನೂ ನೆನಪೈತಿ. ಮನ್ಯಾಗ ಹಿಂಗೆ ರೊಟ್ಟಿ ಕಟ್ಕೊಡ್ರು, ನಮಗೆ ಹೊಲಕ್ಕೆ ದಾರ್ಯಾಗ ತಿನ್ಕೊಂತ ಹೋಗ್ಬಿಡೋದು. ಅಂದ್ರೆ ಅಲ್ಲಿ ಟೈಮ್ ವೇಸ್ಟ್ ಆಗುತ್ತೆ ಅಂತೇಳಿ. ಆಮೇಲೆ ಹೊಟ್ಟಿನ ಹಸ್ತಿರೋದು, ಹೊಲ ಬರೋ ಒಳಗಡೆನೆ ಮುಗಿದೋಗ್ಬಿಡೋದು. ಅದು ನೀವು ಚಕಡ್ಯಾಗ ಹೋಗೋ ಮುಂದೆ ಮಸ್ತ್ ಆಕೈತಿ ತಿನ್ಕೊಂತ ಹೋಗೋದು. ಇದು ಮುಟ್ಗಿ ಮಾಡ್ತಾರೆ, ಗೊತ್ತೈತಿ ನಿಮಗೆ? ಅದು ಎಮರ್ಜೆನ್ಸಿ. ಅದು ಪಟ್ ಪಲ್ಯ ಗಿಲ್ಲೇನು ಮಾಡೋದೆಲ್ಲ ಟೈಮ್ ಇರೋಂಗಿಲ್ಲ ಅಂತ ಹೇಳಿ ಅಲ್ಲೇ ಕಾಮನ್ಗಾಗ ನಾ ಬಡ ಮಾಡಿ ತಿನ್ಬೇಡು ಮುಟ್ಗಿ. ಅದು ಮುಟ್ಗಿ ನಾವು ಇದನ್ನ 2 ರೊಟ್ಟಿ ತಿನ್ಬೋದ, ಮುಟ್ಗಿ ಅಂದ್ರೆ 3 ತಿನ್ಬೋದು. ಆಮೇಲೆ ತಿಂದಿದ್ದ ಗೊತ್ತಾಗ್ತದೆ. ಹೌದೌದು. ಇವು ಜೋಳ ನಮ್ಮ ಹೊಲದ್ದುವನೇ. ಹೌದಾ? ಅಯ್ಯೋ, ನಾನು ಅಂದಂಗೆ ಇನ್ನೊಂದು ಹೇಳ್ಬೇಕಿತ್ತು ನೋಡಿ. ಕೆಂಪು ಜೋಳದ ರೊಟ್ಟಿ ಭಾರಿ ಟೇಸ್ಟಿ ಅದಾವ, ವಂಡರ್ಫುಲ್. ಅಂದ್ರೆ ಸಾಫ್ಟ್ ಆಗೋದಿಲ್ಲ ಅಷ್ಟ, ಅದು ಸ್ವಲ್ಪ ಬಿರುಸಾಗತ್ತೆ, ಆದ್ರ ಭಾರಿ ಟೇಸ್ಟಿ ಅದಾವ ಕೆಂಪು ಜೋಳ. ಕೆಂಜೋಳ ಬೇರೆ ರೀ, ಮತ್ತೆ ಕೆಂಪು ಜೋಳ ಬೇರೆ. ಅಲ್ಲ, ಕೆಂಜಾಳ ಓಕೆ ಅಪ್ಪ, ಕೆಂಪು ಜೋಳ. ಇದಕ್ಕೆ ನೋಡಕನ ಕೆಂಪು ಅದಾವ ಇವ. ಕೆಂಪು ಜೋಳನ ಇವು. ನೋಡ್ರಿ ಹೆಂಗ್ ನೋಡಕತ್ತಾನ. ಇದಾ ನಿಮ್ಮನ್ನ ನೋಡಕತ್ತೈತ? ನೋಡಕತ್ತಾನ ಹಂಗ. ನಿಮಗೆ ಪೋಸ್ ಕೊಡಕತ್ತ ನೋಡಿ.
ಫೈಟ್ ಮಾಡಿ ಕಿವಿ ಹರ್ಕೊಂಡಾನ. ಫೈಟ್ ಮಾಡಿ ಉಳ್ಳಾಗಡ್ಡಿ ತರ್ತೀನಿ ತಡ್ರಿ. ತರ್ಸಿ. ಉಳ್ಳಾಗಡ್ಡಿನಾ? ಹಾಂ ಹಾಂ. ಮತ್ತೇನು ಸೇರ್ಸೋದು? ಹಕ್ಕರ್ಕಿ. ಹಾಂ ವಿಠಲನ ಹಕ್ಕರ್ಕಿ ಕೊಡ. ಅಯ್ಯೋ ಯಪ್ಪ ಈಟ ಕೊಡ್ಬಾ. ಅಲ್ವಾ ಇದನ್ನ ತಿನ್ನ ಅದನ್ನ ತಿಂದ್ಬಿಡೋಣ ಒಟ್ಟು ನಾವು. ಇಲ್ಲಿ ನೋಡಿ ಇಲ್ಲಿ ಹಕ್ಕರ್ಕಿ ಮೆಣಸಿನ್ಕಾಯಿ. ಹಾಂ ಹಕ್ಕರ್ಕಿ ಒಂದ್ ಸ್ವಲ್ಪ ಕೊಡು ತಿನ್ನಕ್ಕ. ಅಯ್ಯೋ ಶಿವನೇ. ಹಾಂ ನಾವಾಗಿದೆ ಅಲ್ಲೇ ಒಟ್ಟಿಗೆ ಬೇಕಂತ ತೊಗೊಂಬಂದು. ಹಾಂ ಅಷ್ಟಿಗೆ ಬೇಕಂತ. ಕೊಡ್ರಿ ಇರಿ. ಹಾಂ ಒಂದು ನಿಮಿಷ. ಏನು ಹಾಕ್ಲಿ? ನೀರು ಹೇಳ್ತಾರೆ ಗೊತ್ತಂದ್ರೆ ಬೈ ಫ್ಲೂಕ್ನಾಗ ಅದು ಆಗ್ಬಿಟ್ಟ ಅಂತ. ಹಂಗೆ ನಿಮ್ಮ ಬೈ ಫ್ಲೂಕ್ ಡಾಕ್ಟರ್ ಆಗ್ಬಿಟ್ಟ. ಇಲ್ಲ ಡಾಕ್ಟ್ರ್ ಆದಾಗನು ಭಾರಿ ಚಲೋ ಡಾಕ್ಟ್ರನ ಅನಿಸ್ಕೊಂಡೇನಿ. ಪೇಷಂಟ್ಗೆ ತೊಳ್ಕೊಂಡು ಮನೆಗೆ ಹೋಗ್ತಾನಲ್ಲ. ಇದು ಸಾಕ ಇನ್ನೊಂದ್ ಸ್ವಲ್ಪ ಕೊಡ ವಿಠಲನ. ಇದು ಒಬ್ಬಕ್ಕೆ ತಿಂತೇನೆ ಅದನ್ನ. ಇನ್ನೊಂದಿಷ್ಟು ಕೊಡ. ಇವ್ರ ಹತ್ರ ಹೋಗೋ ಪೇಷಂಟ್ಗೆ ಔಷಧಿನೇ ಬೇಕಾಗಿಲ್ಲ ನಾವು. ಇವ್ರು ಮಾತಾಡಿದ್ರೆ ಸಾಕು, ಅರ್ಧ ರೋಗ ಹೋಗ್ಬಿಡುತ್ತೆ. ಇಲ್ಲ ಕರೆನ ಈಗ ನನ್ನ ಕ್ಲಿನಿಕ್ದವ್ರು ಯಾವಾಗ ಸ್ಟಾರ್ಟ್ ಮಾಡ್ತೀರಿ ಮತ್ತೆ ಬರ್ರಿ ಅಂತಾರ. ಬಟ್ ಇಲ್ಲವಾ ಇಲ್ಲೇ ಬರ್ರಿ ನೀವ ಅಂತ ಹೇಳ್ತೀನಿ. ಇದು ತಗೊಳ್ರಿ. ನೀವು ಶೂಟಿಂಗ್ ಮಾಡವ್ರ ಏನು ತಿನ್ನೋರ? ಯಾರು? ಇಲ್ಲ ನಾವು ಶೂಟಿಂಗ್ ಮಾಡ್ತಾರೆ ಪಾಪ. ಅವ್ರು ಆಮೇಲೆ ತಿಂತಾರೆ. ಈ ಬೆಣ್ಣೆ ನೋಡಿದ್ರಲ್ಲ ಅವ್ರು ಹೆಂಗ್ ಬಿಡ್ತಾರೆ ಈಗ? ಇದನ್ನ ನೋಡಿದಾರ ಊಟ ಕಂಡಿದ್ಲ ಇಲ್ಲ. ಒಂದು ಮುರಿದು ಹಂಗೆ ಹಚ್ಕೊಳ್ಳಿ ನೀವು. ಏನು ಮಾಡಿದೀವ ಬಿಟ್ಟಿವ ಗೊತ್ತಿಲ್ಲ. ಹಳೆ ನೆನಪನ್ನು ಮತ್ತೆ ನೀವು ತಂದು ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಎಲ್ಲ ಮುಗಿಯಲ್ಲ. ಅದು ಮೋಸ್ಟ್ಲಿ ನೋಡುಗರಿಗೆ ಕೂಡ ಅನಿಸ್ತಾ ಇರುತ್ತೆ, ಇಲ್ಲ ಕಳ್ಕೊಂಡಿವಲ್ವಾ ಇದನ್ನು. ಹೌದು ಹಾಂ ಕರೆನ. ಇದು ನೀವು ಒಬ್ಬರ ಅಲ್ಲ, ಇಲ್ಲಿ ಎಷ್ಟು ಜನ ಬರ್ತಾರಲ್ಲ, ಅಯ್ಯೋ ನಿಮ್ಮ ತುಪ್ಪ ಬೆಣ್ಣೆ ತಿಂದ್ರೆ ಅಜ್ಜ ಅಮ್ಮನ ಕಾಲನಾಗ ನೆನಪು ಬರ್ತೈತಿ, ನಮ್ಮವ್ವ ಮಾಡ್ಕೊಡ್ತಿದ್ದಳ್ರಿ ಹಿಂಗೆ ಒಳ್ಳೆ ಮೇಲೆ ರೊಟ್ಟಿ ಎಲ್ಲ, ಅದು ನೆನಪು ಬರ್ತೈತ್ರಿ. ಆಮೇಲೆ ನಾ ಹಾಸಿದ್ರು ಕುಂಡ್ರಂಗಿಲ್ಲ, ಮ್ಯಾಲೆ ಕುಂಡ್ರಂಗಿಲ್ಲ, ನೆಲಕ್ಕನ ಕುಂದಿರ್ತಾರ. ಭಾಳ ಕಾಡ್ತಾವ ಬಿಟ್ಟಲನ. ಎಲ್ಲ ನೋಡ್ರಿ ಇಲ್ಲಿ ನೋಡ್ರಿ, ಇಲ್ಲಿ ಮೆಣಸಿನ್ಕಾಯಿ ಇಷ್ಟು ತಂದ್ರೆ ತಿನ್ನಕ್ಕೆ ಇವು ಒಂದು ತಿಂಗಳು ಮಾಡಿಬಿಡ್ತಾರೆ ನಮ್ಮ ಹಳ್ಳಿ ಸಿಟಿಯನ್ನು. ಹಿಂಗೆ ನೀವು ನಾಷ್ಟ ಮಾಡಿರಿ ಬಿಟ್ಟಲನ? ಮಾಡಿರಿ? ಹಾಂ ಅದನ್ನೊಂದಿಟ್ಟು ತೊಳೆದು ಕೊಡಪ್ಪ, ಅದನ್ನೊಂದು ತೊಳೆದು ಕೊಡಲಿ ಮೇಡಮ್ ಅವ್ರಿಗೆ ತಿನ್ಸನ್ನು. ಎಲ್ಲ ಪ್ರಯೋಗ ನಿಮ್ಮ ಮೇಲೆ ಮಾಡೋದು ಇವತ್ತು ನಾವು. ಆಮೇಲೆ ಹಳೇದು ಹಿಂಗಾಯ್ತಲ್ರಿ, ಹಳೇದು ಹಿಂಗಾಯ್ತಲ್ಲ, ಅವ ಏನೋ ಅಡುಗೆ ಮನೆಯಾಗ ಮಾಡ್ಕೊಂಡು ತಿನ್ನೋಕ್ಕೆ, ಕದ್ದು ಏನೋ ತೊಗೊಂಡೋಗಿ ತಿಂದ್ಬಿಡ್ತಿದ್ವಿ. ಹೋಳ್ಗೆ ಮಾಡೋದು ಪುರ್ಸತ್ತಿಲ್ಲ, ಹೂರ್ಣ ತಿಂತಿದ್ವಿ. ಹಾಂ ಹೌದಲ್ಲ, ಎಲ್ಲಾರ ಉಂಡೆ ಮಾಡಿ ಇಟ್ಟಿದ್ರೆ ಅದನ್ನ ಕದ್ದು ತಿಂದುಬಿಡ್ತಿದ್ವಿ. ಹಾಂ ಹೌದಲ್ಲ. ಆಮೇಲೆ ಎಂಥ ಒಳ್ಳೆ ಪದ್ಧತಿ ಇದ್ವು ಅಂದರೆ, ಆಯಾ ಕಾಲಕ್ಕೆ ಮೆಣಸಿನ್ಕಾಯಿ ಹಂಗೆ ತಿಂದ್ಬಿಟ್ರೆ ಸರ್. ನಿಮ್ಮ ಮಿಸಸ್ ಹೊಟ್ಟೆ ಹುರ್ಕೊಂತಾರ ಏನಂತ? ನಮ್ಮ ಯಜಮಾನಪ್ಪ ನೋಡ ಎಷ್ಟು ಸುಖವಾಗಿ ಆರಾಮಾಗಿ. ಅಲ್ಲಪ್ಪ ಮತ್ತೆ ಇಂಥ ಊಟ ಸಿಕ್ಕ್ರಿ ಎಲ್ಲರೂ ಆರಾಮ. ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಬೇರೆನೇ ಇತ್ತು. ನಿನ್ನೆ ನನಗೆ ರಾತ್ರಿ ಅದನ್ನು ಟಾಸ್ಕ್ ಕೊಟ್ಟಂಗೆ ಮಾಡಿಬಿಟ್ರಿ, ಎಲ್ಲ ಪ್ಲ್ಯಾನ್ ಫ್ಲಾಪ್ ಆಗ್ಬಿಡ್ತು. ಏನಾಯ್ತು ಈಗ? ಮಸ್ತ್ ತಾಳಿಪಟ್ಟಿ ಮಾಡಿಸೋ ಪ್ಲ್ಯಾನ್ ಇತ್ತು. ಯಾವಾಗಲೂ ಇನ್ಸ್ಟಂಟ್ ಪ್ಲ್ಯಾನ್ ಆಗುತ್ತಲ್ಲ, ಅದು ಅಲ್ಟಿಮೇಟ್. ಹಿಂಗೆ ನಾನು ಅಂದ್ಕೊಂಡಿದ್ರಿ ನೀವು? ಹಾಂ ಮತ್ತೆ ಅಲ್ಲಿ ಹೋಗೋದಂತ ಹೇಳಿದ್ರಲ್ಲ, ಅದಕ್ಕೆ ಇಲ್ಲೆಲ್ಲ ಗಡ್ಬಡ್ ಆಗ್ತೈತಿ, ಅದೆಲ್ಲ ಏನಾಗೋದು ಅಂತ ಇಲ್ಲಿ ನಾಷ್ಟ ಕ್ಯಾನ್ಸಲ್ ಮಾಡಿಬಿಟ್ಟೆ ನಾ. ಬಟ್ ನಿಮ್ಮದು ಇಷ್ಟು ಕತೆ ಐತಿ ನಂಗೆ ಗೊತ್ತಿಲ್ಲ. ಇಲ್ಲಿಗೆ ನಾನೇನು ಅಂದ್ಕೊಂಡೆ,
ಡಾಕ್ಟ್ರಕ್ಕೆ ಮಾಡ್ರಿ ಇನ್ನೇನು ಕೃಷಿ ಏಟು ಮಾಡಿರ್ತಾರಪ್ಪ ಸುಮ್ಮ ಪ್ಯಾಷನ್ಗೆ ಒಂದಿಟ್ಟು ಏನೋ ಮಾಡಿರ್ತಾರೆ ಒಂದು 4 ಗಿಡಗ ಬೆಳೆದು ಅದನ್ನ ಬೆಳೆದೀನಿ ಅಂತ ತೋರಿಸ್ತಾರ ಒಂದು ಆಕಳ ಕಟ್ಟಿ ಹಸು ಸಾಕಿನಿ ಅಂತ ಹೇಳ್ತಾರ ಅಂತ ಬಂದೆ ಎಲ್ಲಿ ನೋಡಿದಾರೆ ನೀವು ನನ್ನ ಪ್ಲ್ಯಾನೇ ಉಲ್ಟಾ ಮಾಡಿಬಿಟ್ರಿ ಅದೇನದು ಹ್ಞೂ ಇವತ್ತು ನನಗೆ ಗೊತ್ತೇ ಇಲ್ಲ ಅದು ಆ್ಯಕ್ಚುಲಿ ಇಲ್ಲಿಗೆ ಬಂದಮೇಲೆ ಸೋಜಗ ನನಗೆ ಅಯ್ಯೋ ಶಿವನಿ ಅದಕ್ಕೆ ಗೊತ್ತಾಯ್ತು ನನಗೆ ಇದು ಊಟದ ಹೊತ್ತು ಆದರೂ ಚಿಂತಿಲ್ಲ ಬಿಡೋದು ಬೇಡ ನಿಮ್ಮನ್ನು ಅಂತೇಳಿ ಆಮೇಲೆ ಭಾಳ ಜನಕ್ಕೆ ತಪ್ಪು ತಿಳುವಳಿಕೆ ಏನಂತಂದ್ರೆ ಕೃಷಿ ಅಂದ್ರೆ ಕಮರ್ಷಿಯಲ್ ಆಗಿ ದುಡಿಯೋದು ಕಲಿಬೇಕು ಅದು ಕೃಷಿ ಭಾಳ ಪ್ರಯೋಗ ನಡೆಯಂಗಿಲ್ಲ ಆಯಾ ತಿಂಗಳು ಬದುಕಬೇಕಲ್ಲ ಅಂದರೆ ಹೊರಗೋಗಿ ನಾನು ಎಷ್ಟು ದುಡ್ತಿದ್ದೆ ಅದಕ್ಕಿಂತ ಡಬಲ್ ದುಡಿಯೋದು ಕಲಿಬೇಕು ಅದೇ ಭೂಮಿಯಾಗ ಮಾರ್ಕೆಟಿಂಗ್ ನಾವು ಸೃಷ್ಟಿ ಮಾಡಿ ನೀವು ಮಾಡ್ಕೊಂಡ್ರಿ ಅದನ್ನು ತುಪ್ಪ ಮಾರೋದ್ರ ಮೂಲಕ ಹಾಂ ಆಮೇಲೆ ಕುಳ್ಳು ಮಾರೋದ್ರ ಮೂಲಕ ಸೋಪ್ ಮಾಡೋದ್ರ ಮೂಲಕ ಇದು ತಂತ್ರಗಾರಿಕೆ ಪ್ರತಿಯೊಬ್ಬರು ಅದ್ರ ಕಡೆ ಗಮನ ಕೊಡ್ಬೇಕಲ್ಲ ನೀವು ಯಾಕೆ ಹಿಂಗೆ ಆರಾಮಾಗಿ ಕುಂತು ಊಟ ಮಾಡೋಕ್ಕಾಗಲ್ಲ ಹೊಲದಾಗ ಅದೇ ಆಗ್ತದೆ ಹಾಂ ಆಗ್ತೈತೆಲ್ಲ ಮಾಡ್ಕೊಂಡ್ರೆ ಆಮೇಲೆ ನಿಮಗಂತೂ ಯಾವತ್ತೂ ಮಾರ್ಕೆಟಿಂಗ್ ಚಿಂತೆನೇ ಬಂದಿಲ್ಲಪ್ಪ ಹೌದಲ್ಲ ಬಂದೈತಿ ಬಂದೈತಿ ಹೆಂಗೆ ಅಂದ್ರೆ ನಂದೇನು ಅಡ್ವರ್ಟೈಸ್ಮೆಂಟನೇ ಇಲ್ಲಲ್ಲ ಹಾಂ ನಾನೇನು ಮಾಡೇನೂ ಇಲ್ಲ ಹ್ಞೂ ಸೊ ಅವಾಗ ಒಂದಿಷ್ಟು ತುಪ್ಪ ನಾನು ಕೊಲ್ಲಾಪುರ ಮಟನು ಕಳ್ಸೀನಿ 30 ಕಿಲೋ ಹ್ಞೂ ಆಮೇಲೆ ಮುಂಬೈಗೆ ಬೆಂಗಳೂರಿಗೆ ಇಲ್ಲವ್ರಿಗನ ಹೋಗಿರ್ಕಿಲ್ಲ ಹ್ಞೂ ಅಂಡ್ ಅವೇರ್ನೆಸ್ ಇರಲಿಲ್ಲ ಹ್ಞೂ ತುಟ್ಟಿ ಅನ್ನೋದು ಒಂದೇ ಕಾಣಿಸ್ತೈತೆ ಅವ್ರಿಗೆ ಹಿಂದಿಂದ ಏನೂ ಕಾಣಂಗಿಲ್ಲ ಹ್ಞೂ ಹ್ಞೂ ಏನು ಹಿಂಗೆ ಬಂದು ಹೊಂಟ್ರು ಹ್ಞೂ ಅವಾಗ ಅವ್ರಿಗೆಲ್ಲ ಗೊತ್ತಾಗತ್ತಿತ್ತು ಹ್ಞೂ ಹ್ಞೂ ಆಮೇಲೆ ಈಗ ಹೇಳಿದ ಯಾವುದೋ ಫಂಕ್ಷನ್ ಅನ್ನು ಏನೋ ಅನ್ನು ನಂದೆಲ್ಲ ಮುಗಿಸ್ಕೊಂಡು ಹೋಗ್ಬೇಕಂತಂದ್ರೆ ನಾನು ಲೇಟನ ಹೋಗೋದು ಓಡ್ಕೊಂತಾನ ಹೋಗೋದು ಅಂಥದ್ದು ಏನು ಮಾಡ್ತಿರ್ತೀನಿ ಹೊಲ್ದಾಗ ಏನು ಮಾಡ್ತಿರ್ತೀನಿ ಇಷ್ಟೊತ್ತಾಗ ಮಾಡ್ತಿ ಬರ್ರಿ ನೀವು ನಾ ಏನು ಮಾಡ್ತೀನಿ ನನ್ಗೆ ಗೊತ್ತಾಕೈತಿ ಆಮೇಲೆ ಅಗ್ರಿ ಯೂನಿವರ್ಸಿಟಿನವರು ಯಾರು ಬಂದು ಹೋಗ್ತಾರ ಫ್ರೆಂಡ್ಸ್ ಆ್ಯಕ್ಚುಲಿ ಚಿದುನ್ ಫ್ರೆಂಡ್ಸ್ ಭಾಳ ಸಪೋರ್ಟಿವ್ ಹೌದಾ ನನ್ನ ಫ್ರೆಂಡ್ಸ್ ಒಂದು 4 ಮಂದಿ ಇದ್ದಾರೆ ಬಟ್ ಚಿದುನ್ ಫ್ರೆಂಡ್ಸ್ ಮುಂಬೈ ಬೆಂಗಳೂರು ಬಿಜಾಪುರ ಅಲ್ಲಿಂದ ಬರ್ತಾರ ಅವ್ರಿಗೆಲ್ಲ ತುಪ್ಪ ಕಳಿಸ್ಬೇಕು ತುಪ್ಪ ನಾವು ಬೆಳೆದಿದ್ದ ಕಾಳು ಜೋಳ ನಾ ಕಳಿಸ್ಬೇಕು ಅವ್ರಿಗೆ ಹುಬ್ಬಳ್ಳಿಯೊಳಗೆ ಅದಾರ ಓಕೆ ಆಮೇಲೆ ಅವ್ರು ಭಾರಿ ಪ್ರೌಡ್ ಫೀಲಿಂಗ್ ಅವ್ರಿಗೆ ಇದನ್ನು ಮಾಡಕತ್ತಾನಂತೇಳಿ ಅಂದ್ರೆ ಆಸೆ ಇದ್ರೂ ಭಯಂಕರ ಜನಕ್ಕೆ ಹೆದರಿಕೆ ಇದೆ ಅಲ್ವಾ ಹೆದರಿಕೆ ಐತಿ ಬರೋದಿಲ್ಲ ಅಷ್ಟು ಬೇಗ ಹೆದರಿಕೆ ಇದು ಭಾಳ ಕಠಿಣಪ್ಪ ಇದು ಅವ್ರಿಗಾಗುತ್ತೆ ನಮ್ಗೆ ಆಗೋದಿಲ್ಲ ತ್ಯಾಗ ಮಾಡಿ ನಿಂತ್ಕೋಬೇಕಲ್ಲ ಈಗ ನೀವು TV ತ್ಯಾಗ ಮಾಡಿರಿ ಫ್ರಿಜ್ ತ್ಯಾಗ ಮಾಡಿರಿ AC ತ್ಯಾಗ ಮಾಡಿರಿ ಕಾರ್ ತ್ಯಾಗ ಮಾಡಿರಿ ಒಟ್ಟು ಎಲ್ಲವೂ ತ್ಯಾಗ ಮಾಡಿರಿ ಇಲ್ಲ ಕಾರ್ ಬೇಕ್ರಿ ಓಡಾಡಕ್ಕೆ ಕಾರ್ ಈಗ ನಂದು ರಿಪೇರ್ ಹೋಗೈತಂದು ನನ್ನ ಕೈಕಾಲು ಕಟ್ಟಿದಂಗೆ ಆಗೈತಿ ಹೌದಾ ಕಾರ್ ಬೇಕಾ ಎಲ್ಲೆಲ್ಲ ಹೋಗಾಕ ಬರಾಕ ಆಳ್ ಕರ್ಕೊಂಬರಾಕ ಹೋಗಾಕ ಏನಾರ ಡೀಸೆಲ್ ತೊಗೊಂಡ್ ಬಾ ಪೆಟ್ರೋಲ್ ತೊಗೊಂಡ್ ಬಾ ಹೋಗೋಣ ಮತ್ತು ಸಾಮಾನೆಲ್ಲ ಹೊತ್ಕೊಂಡು ಹೋಗ್ಬೇಕಾ ಅದನ್ನ ಮತ್ತೆ ತೊಗೊಂಡು ಬರ್ಬೇಕು ಪ್ರಕಾಶ್ ಬಂದಿದ್ದಾರ ಯಾವಾಗ ಒಂದು ವೈನಿಂದ ಮಚ್ಚಿದು ನನ್ನ ಕಾರದು ಬಂದ್ರು ಈಗ ಎಲ್ಲರೂ ಹೊಂಟ್ರು ಒಂದು ಆರ್ಮಿ ಹೊಂಟಾಗ ನೋಡಪ್ಪ ಇವ್ರದಂತೆ ಟ್ಯಾಕ್ಟರ್ ಯಾವಾಗ ಕಲ್ತ್ರಿ ಹಿಂಗೆ ನಮ್ಮ ಅಪ್ಪರ ಹೊಲ್ದಾಗ ಟ್ಯಾಕ್ಟರ್ ಅವ್ರದ್ದು ಕುಬೆಟೋ ಇತ್ತು ಸಣ್ಣದು ಅದನ್ನ ಅಲ್ಲಿ ಭತ್ತ ಬಿತ್ತಾಕತ್ತಿದ್ವಿ ಸಾಲ್ ಬಿಡಾಕ ಯಾರಿದ್ದಿರ್ಲಿಲ್ಲ ನೀನು ನೋಡೇ ಬಿಡು ತಡಿ ಇದನ್ನಂತಂದು ಹತ್ತಿದೆ ಗೇದೆಲ್ಲ ಸೇಮ್ ಅಲ್ಲ ರಿವರ್ಸದೆಲ್ಲ ಪರ್ಫೆಕ್ಟ್ ಇಲ್ಲ ನಾವು ಆದ್ರೆ ಹೊಡ್ಯಾಗ ಮಾತ್ರ ಸಾಲ್ ಬಿಡಾಕೇನು ನಿನ್ನ ನೋಡ್ಕೊಂತ ಸಾಲ್ ಬಿಟ್ಟೆ ಕಲಸ್ ಮುಗಿತಾ ದಿವ್ಸ ನಮ್ದು ನಮ್ಮ ಅಮ್ಮ ಹೇಳಿದಲ್ಲ ಮೊನ್ನೆ 6 ಎಕರೆ ದಿಂಡು ಹೊಡೆದಿರ್ಲಿಲ್ಲ ಅವನು ಫಸ್ಟ್ ಟೈಮ್ ನಾವು ವಿಡಿಯೋ ಇವ ಬಸ್ಸನ್ನ ವಿಡಿಯೋ ಮಾಡ್ಯಾನ ಅದನ್ನ ನನಗೂ ಗೊತ್ತಿದ್ದಿರ್ಲಿಲ್ಲ ಅವ್ರು ವಿಡಿಯೋ ಮಾಡಿದ್ದು ಅವನೇ ತೆಗ್ದಾನ ಅದನ್ನ ವಿಡಿಯೋ ನಾನು ಹೊಡೆದೆ ಒಂದು ದಿಂಡು ತಪ್ಪಾಕತ್ತಿತ್ತು ಸಾಲ
ಲೇ ತಪ್ಪಾಕತ್ತಿ ಸಾಲ ತಡಿ ಅಂತಂದು ನಾ ಹತ್ತನಂತಂದು ನಾ ಹತ್ತಿ ಹಿಂಗೆ ಹೊಡಿ ಅಂತಂದು ಮತ್ತೆ ಅವ್ನಿಗೆ ಹೇಳಿದೆ. ಆ್ಯಕ್ಚುಲಿ ಎಲ್ಲದಕ್ಕೂ ಅಕ್ಕಲ್ ಬೇಕ್ರಿ. ಇದೇನು ನಿಮ್ಮ ಅವನಿಂದ ಬಂದಿದ್ದ ನಿಮ್ಮ ಅವ್ರ ಕಡೆಯಿಂದ ಅಥವಾ ಇದ್ದಿದ್ದ ಹಂಗೆ ನೀವು ಎಲ್ಲ ಕಡೆ ಹೆಂಗೆ ಪ್ರಯೋಗಕ್ಕೆ ಒಡ್ಕೊಂಡ್ಬಿಡ್ತಿರಲ್ಲ? ನೀವು ಭಾಳ ಬಂದಿದ್ದು ನಮ್ಮ ಅಪ್ಪನ ಕಡೆಯಿಂದ. ಹ್ಞೂ ಮತ್ತು ಭಾಳ ಏನು ಮಾತಾಡ್ತಿರ್ಲಿಲ್ಲ ಡ್ಯಾಡಿ ಹಂಗೆ. ಆದರೂ ಏನು ಮಾಡ್ಬೇಕಂದ್ರೂ ಭಾಳ ಡೀಪಾಗಿ ಹೋಗಿ ಪರ್ಫೆಕ್ಟ್ ಮಾಡೋಕೆ ಸತತ ಪ್ರಯತ್ನ ಅವ್ರದ್ದು. ಚಾ ಹಾಂ ನನಗೆ ಕೊಡು. ನಿಮ್ಗೆ ಬೇಕಾ ಚಾ ಒಂದು ಬೇಕಾ? ಕುಡಿದ್ನಲ್ಲ. ನಿಮಗೆ ಚಾ ಬೇಕಾ? ಹಾಂ 2 ಚಾ. ಮತ್ತು ಏಪ್ಪ ನಂಗೂ ಒಂದು ಅರ್ಧಪ್ಪ. ನೀವಿಬ್ಬರು ಕುಡಿದ್ಮೇಲೆ ಹೆಂಗೆ ಸುಮ್ಮನೆ ಆಗ್ತದೆ? ಹೆಸರೇನು ಅಪ್ಪರ್ದು? ಅಪ್ಪರ್ದು ಸಂಗನಗೌಡ ಪಾಟೀಲ್. ಅವರದು ವಿಜಯಲಕ್ಷ್ಮಿ ಪಾಟೀಲ್. ಯಾವೂರು? ಡ್ಯಾಡಿ ಅಥಣಿ ತಾಲೂಕು ದೊಡ್ಡವಾಡ, ಮಮ್ಮಿ ಬೈಲೊಂಗಲ್ ತಾಲೂಕು ಲಿಂಗದಳ್ಳಿ ಅಂತೇಳಿ. ಬೆಸ್ಟ್ ಪೇರೆಂಟ್ಸ್, ಲವ್ಲಿ ಪೇರೆಂಟ್ಸ್. ಅದೇ ಅದೇ ನಿಮಗೂ ಬಂದಿದೆ. ನಿಮ್ಮಿಬ್ಬರು ನೋಡಿದ್ರೆ ಹೊಟ್ಟೆ ಕಿಚ್ಚಾಗುತ್ತೆ. ಅಯ್ಯೋ ಏನಂತ ಕರಿತಿದ್ರಲ್ಲ ಯಜಮಾನ್ರಿಗೆ? ಚಿದು. ಚಿದು. ಓಕೆ. ಅವ್ರ ಹೆಸರು ಅದು ಹೆಸರಪ್ಪ. ಅದನ್ನ ಈಗಿನಾರು ಎಷ್ಟು ದೂರ ಮಾಡ್ಕೊಂಬಿಟ್ಟಿರ್ತಾರಂತಂದ್ರೆ ಹತ್ರ ಮಾಡ್ಕೋಬೇಕು. ಆ್ಯಕ್ಚುಲಿ ನೀವು ಹತ್ರ ಮಾಡ್ಕೊಂಡಿದ್ರೆ ಅಂದರೆ ಶಾರ್ಟ್ ಆಗೋದು ಕ್ಯೂಟಾಗಿ ಕರೆದಂಗೂ ಇರುತ್ತೆ, ಪ್ರೀತಿನೂ ಇರುತ್ತೆ. ಆಯಿತು, ನಿಮ್ಮ ಅಪ್ಪ ಮುಂದೆ ಹೇಳ್ತಿದ್ರಿ. ಒಡಪಿಟ್ಟು ಹೇಳೋದ ಹೆಂಗೆ ಹೇಳ್ತಾರೆ? ಒಡಪಲ್ಲಿ ಇಲ್ಲ, ಅವನೊಂದು ಕಲೀಲಿ. ನಾ ಹೇಳಿದ್ನಲ್ಲ, ನಾ ಕಲಿಯೋದು ಇನ್ನೂ ಭಾಳ ಐತ್ರಿ. ನಾ ಏನೂ ಕಲ್ತಿಲ್ಲ ಇನ್ನೂ, ಭಾಳ ಐತಿ ಕಲಿಯೋದು. ಅಯ್ಯೋ ಸುಮ್ಮ ಹಂಗ ಹುಟ್ಟಿವಂತ ಹುಟ್ಟಿ ಗಡಿಗೆಯಾಗ ಮಾಡಿದಾಗಿಂದ ಅದಕ್ಕೆ ರುಚಿ ಐತಿ. ಎಷ್ಟು ರುಚಿ ಐತಿಲ್ರಿ? ನಾ ಮಾಡೇನಿ. ಅವು ಇದು ಎಲ್ಲರಿಗೂ ಹಿಂಗಿರ್ಬೇಕು ಅಲ್ವಾ? ಇಲ್ಲ ಅಂದ್ರೆ ನನಗೆ ಯಾಕೆ ಖುಷಿ ಅಂದ್ರೆ ನಾ ಈಗೀಗ ಅಡುಗೆ ಮಾಡಕ್ಕೆ ಕಲ್ತೀನಿ. ಏನು ಡೇಂಜರ್ ಆಗಿರುತ್ತೆ. ಐ ಸ್ವೇರ್ ಉಮೇಶ, ನಾ ಖರೆ ಹೇಳಿ ನನ್ನ ಮಕ್ಕಳಿಗೂ ಅಷ್ಟು ಪ್ರೀತಿಲೇ ಮಾಡ್ತಿರ್ಲಿಲ್ಲ ನಾನು. ಯಾರಾದ್ರೆ ಮಾಡೋರ ಕಡೆ ಮಾಡಿಸ್ತಿದ್ದೆ. ಒಂದು 4-5 ಫಿಂಗರ್ ಕೌಂಟ್ ಐಟಮ್ಸ್ ಅಷ್ಟು ಮಸ್ತ್ ಮಾಡ್ತಿದ್ದೆ ನಾನು. ಲೈಕ್ ಪರೋಟ, ಮತ್ತೊಂದು ಇದು ಮೆಂತ್ಯ ಕಡುಬು ಅಂತೈತೆ ಅದು, ಇಂಥವು ಅಂದ್ರೆ ಅವ್ರಿಗೆ ಏನು ಬೇಕಾಗ್ತೈತಲ್ಲ, ವಡಿ ಇಂಥವು, ವಾಂಗಿಬಾತು, ಇವು ಬೆಸ್ಟ್ ಮಾಡ್ತೀನಿ ನಾನು. ಅವಲಕ್ಕಿ ಉಪ್ಪಿಟ್ಟಂಕರ ಹೊಟ್ಟೆ ಬರ್ತಿರ್ಲಿಲ್ಲ ಮಾಡಕ್ಕೆ. ಭಾಳ ಈಸಿ ಅಂದ್ರೆ ಅದೇ ಬರಲ್ಲ, ಅದೇ ಬರ್ತಿಲ್ಲ. ಅದು ಆಮೇಲೆ ಇವ್ರಿಗೆ ಇಬ್ಬರಿಗೂ ಇಲ್ಲೇನು ಮಾಡಾಕಂತ ಶುರು ಮಾಡಿದ್ನಲ್ಲ, ಅವಾಗ ನನಗೆ ಬಂತು. ಪಾಪ ನಾ ಏನು ಮಾಡಿದ್ರು ಮಸ್ತಾಗಿದ್ರಿ ಮೇಡಮ್ ಅಂತ ತಿಂತಾರ್ರಿ. ನಾನು 4 ಸಲ ಟೇಸ್ಟ್ ನೋಡಿ ಅವ್ರ ಮೇಲೆ ಪ್ರಯೋಗನ ಅದು. ಪ್ರಯೋಗ ಭಾಳ ಮಾಡಿದ್ದೆ ಮೊದಲ. ನಾ ಅದ ಅಂತೇನೆ, ಅಲ್ಲೇ ಮತ್ತೆ ನಾಳೆ ಮಾಡ್ಕೊಡಂಗಿಲ್ಲ ಅಂತ ಸುಳ್ಳು ಹೇಳ್ತೀನಿ ಅಂತೇಳಿ. ಆದ್ರೂ ಮಾಡ್ತೇನೆ ತಗೋ, ನಾನು ಹೇಳಂತ ಹೇಳ್ತಿರ್ತೇನೆ. ಓನರ್ ಇಲ್ಲ ಚೆನ್ನಾಗಿಲ್ಲ ಅಂತ ಹೇಳಕ್ಕಾಗಲ್ಲ. ಕೇಳ್ತಿರ್ತೀನಿ ನಾವು. ಆಮೇಲೆ ಮಜ್ಜಿಗೆ ಸಾರು ಮಾಡ್ತೀನಿ ಈಗ, ಅದು ಬೆಸ್ಟ್ ಆಗ್ತೈತಿ. ವಂಡರ್ಫುಲ್ ಆಗ್ತೈತೆ ಅದು. ಏನೋ ನಾವು ಕುಡಿದು ನೋಡಿದ ಮೇಲೆ ಹೇಳ್ತೀನಿ ನಾನು. ಅನ್ನ ಮಜ್ಜಿಗೆ ಸಾರು ಇನ್ನೇನೈತಿ ಅಷ್ಟೇ. ಆಮೇಲೆ ನಾ ಅಡ್ಡಕ್ಕೆ ಬಿಟ್ವಿ, ಡ್ಯಾಡಿ ಬಿಟ್ವಿ. ಡ್ಯಾಡಿ ರಿಟೈರ್ಡ್ ಆಸ್ DSP ಪೊಲೀಸ್ ಡಿಪಾರ್ಟ್ಮೆಂಟ್. ಡ್ಯಾಡಿಗೆ ಆ್ಯಕ್ಚುಲಿ ಹಿಂಗೆ ಫಿಲಾಸಫಿ ಅದು ಇದು ಭಾಳ ಇಂಟ್ರೆಸ್ಟ್ ಇತ್ತು. ಅವರು ಭಾಳ ಭಾಳ ಬಡತನದಾಗ ಬಂದವರು. ಡ್ಯಾಡಿ ಯಾವಾಗ 2 ವರ್ಷದವ್ರು ಇದ್ರು ಅವಾಗ ಅವ್ರ ಅಪ್ಪರು ತೀರ್ಕೊಂಡಿದ್ರು. ಸೊ ಅವ್ರ ಅಣ್ಣ, ದೊಡ್ಡ ಅಣ್ಣ, ನಮ್ಮ ದೊಡ್ಡಪ್ಪ ಅವ್ರು ಅದಾರ, ಹಿ ಈಸ್ 96 ನಾವು. ಅವರು ಇವ್ರಿಗೆಲ್ಲರಿಗೂ ಸಾಕಿದ್ರು. ಅವರು ಟೀಚರ್ ಆಗಿ ಕೆಲಸ ಮಾಡ್ತಿದ್ರು, ಅವ್ರಿಗೆ ನೌಕರಿ ಬಂದಿತ್ತು. ಸೊ ಇವ್ರನ್ನೆಲ್ಲ ಅವ್ರು ಬೆಳೆಸಿದ್ರು, ತಂಗಿಯರ್ನೆಲ್ಲ ಮದುವೆ ಮಾಡಿದರು, ತಮ್ಮಂದ್ರನ್ನೂ ಮದುವೆ ಮಾಡಿದರು. ಡ್ಯಾಡಿಗೆ PSI ನೌಕರಿ ಬಂತು. ಸೊ ಹೋಗಿ PSI ನೌಕರಿ ಕೊಡಿಸಿದ್ರು. ಆಮೇಲೆ ಡ್ಯಾಡಿ ಇನ್ ಡಿಪಾರ್ಟ್ಮೆಂಟ್ ಹಿ ವಾಸ್ ಕಾಲ್ಡ್ ಆಸ್ ಅ ಟೆರರ್. ಟಿಲ್ ಡೇಟ್ ವೆರ್ ಎವರ್ ಹಿ ಹ್ಯಾಸ್ ವರ್ಕ್ಡ್ ಹಿ ವಾಸ್ ಜಸ್ಟ್ ಅ ಟೆರರ್. SS ಪಾಟೀಲ್ ಅಂತಂದ್ರೆ ಹುಲಿ ಇದ್ದಂಗೆ ಅಂತ ಹೇಳ್ತಾರೆ. ಎಲ್ಲಿ ಕೆಲಸ ಮಾಡ್ತಿದ್ರು ಅವರು? ಹುಕ್ಕೇರಿ, ಸಂಕೇಶ್ವರ. ಫಸ್ಟ್ ಅವರು ಕೊರಟಗೆರೆ, ತುಮಕೂರಲ್ಲಿ ಮಾಡಿದ್ರು. ಫಸ್ಟ್ PSI ಅಂತ ಜಾಯ್ನ್ ಆದಾಗ ಮುದ್ದೆಬೇಳ ಮಾಡಿದ್ರು. ಆಮೇಲೆ ಹೆಚ್ಚು ಅಳ್ಳವಾರ ಮಾಡಿದ್ರು PSI. ಆಮೇಲೆ ಸಂಕೇಶ್ವರ, ಅಥಣಿ, ಬೈಲಹೊಂಗಲ್, ಆಮೇಲೆ ಇದು ಗೋಕಾಕ್, ನೆಕ್ಸ್ಟ್ ಗುಲ್ಬರ್ಗ,
ಬೆಂಗಳೂರು ಧಾರವಾಡ ಇಲ್ಲ. ಸೊ ನಮ್ಮ ಎಜುಕೇಶನ್ ಡ್ಯಾಡಿಂದ ಎಲ್ಲೆಲ್ಲಿ ಟ್ರಾನ್ಸ್ಫರ್, ನಮ್ಮದು ಹಂಗೆ ಎಲ್ಲೆಲ್ಲೆಲ್ಲ ಕಡೆನೂ ಹೋಗೋದೆ ನಾವು. ಎಲ್ಲ ಊರು, ಎಲ್ಲ ಡ್ರೆಸ್ಸು, ಎಲ್ಲ ತಿಂಡಿ ಬೇರೆ ಬೇರೆ. ಹಿಂಗನೆ. ಎಷ್ಟು ಜನ ಮಕ್ಕಳು? ಡ್ಯಾಡಿಗ 3 ಜನ ನಾವು. ನಾನೇ ಫಸ್ಟ್, ಸೆಕೆಂಡ್ ಒಬ್ಬ ತಮ್ಮ, ಥರ್ಡ್ ಒಬ್ಬಾಕಿ ತಂಗಿ. ಓಕೆ. ಸೊ ಮಮ್ಮಿ ಹೌಸ್ ವೈಫ್. ಮಮ್ಮಿಗೆ ವೆರೈಟಿ ಮಾಡಿ ತಿನ್ಸೋದು ಭಾರಿ ಇಂಟ್ರೆಸ್ಟ್. ಎಲ್ಲ ಸ್ನ್ಯಾಕ್ಸು ಅವೆಲ್ಲ ಏನಿಲ್ಲ ಅಂದರೂ ಎಷ್ಟು ಡಬ್ಬಿನ ಮಾಡೋದು. ಮಮ್ಮಿ ಅಂತೂ ಇನ್ನೂ ಫುಲ್ ಖುಷಿ. ಉಂಡಿ ಎಲ್ಲ ಮಾಡಿ ಕಳ್ಸಕ್ಕಂತೂ ಫೇಮಸ್ ನಮ್ಮಮ್ಮ. ನನ್ನ ಮಕ್ಕಳನ್ನ ಹಡಿದ್ಮೇಲೆ ನನ್ನ ಮಕ್ಕಳನ್ನ ಜೋಪಾನ ಮಾಡಿದೆ ನಮ್ಮಮ್ಮ. ನಾವು ಕೇರಳಾಗಿದ್ವಿ, ಅಲ್ಲಿ ಮಟನೂ ಬಂದಿದ್ದು ಅಜ್ಜಿ. ಹೌದು. ಹಾಂ, ಲಾಸ್ಟ್ ಚಿದು ಆಫ್ಟರ್ MS ಕೇರಳಕ್ಕೆ ಇದು ಎಕ್ಸ್ಪೀರಿಯನ್ಸ್ ಅಂತೇಳಿ ಪಾಲ್ನಾ ಹಾಸ್ಪಿಟಲ್ಗೆ ಹೋಗಿದ್ರು. ಅಲ್ಲಿ ನಾವು 3 years ಇದ್ವಿ. ಓಕೆ. ಅಂತೂ ಊಟ ಫಸ್ಟ್ ಕ್ಲಾಸ್ ಆಗಿ, ಈ ಊಟ ಯಾವತ್ತೂ ನನ್ನ ಲೈಫಲ್ಲಿ ಮರೆಯಲ್ಲ ನಾನು. ಯಾಕೆ ಅಂದರೆ ಅಂಥ ಊಟ ಇದು. ಬೇಕಾದಷ್ಟು ಭಕ್ಷ್ಯ ಭೋಜನಗಳನ್ನ ತಿಂದಿರ್ಬೋದು. ಈ ನಮ್ಮ ಉತ್ತರ ಕರ್ನಾಟಕದ ಈ ಸೊಗಡಿನ ಊಟ ಇದೆಯಲ್ಲ, ಹಕ್ಕರಿಕಿ, ಹಸಿಮೆಣಸಿನ್ಕಾಯಿ, ತಪ್ಪಲು ಉಳ್ಳಾಗಡ್ಡಿ, ಬೆಂಡಿಕಾಯಿ, ಅದೇನೋ ಬಿದ್ದದ ಅನ್ಸುತ್ತೆ. ಏನದು? ಅಲ್ಲ, ಇದ್ರಲ್ಲಿ ಹಾರು ಬಿದ್ದದ. ಏನಾಗಲ್ಲ. ಮತ್ತೆ ನನ್ನ 30 ವರ್ಷದ ಹಿಂದಿನ ನೆನಪಾಯ್ತು. ಸೊ ಕತೆ ಮುಂದುವರ್ಸೋಣ. ಎಲ್ಲಿದ್ವಿ? ಅಪ್ಪ ಅಮ್ಮ. ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳಬೇಕಾಯ್ತು. ಏನು ಕಲಿಸ್ಲಿ ಅಮ್ಮ? ಒಂದು ಬೆಳವಣಿಗೆ ಅಷ್ಟು ಕಲಿಸಿದ್ರು ಇದು ಅಂತ. ಈ ಕನ್ಯೆ ನೋಡಕ್ ಗೊತ್ತಾರಲ್ಲ, ಅವಾಗ ಕಾಮನ್ ಒಂದು ಪ್ರಶ್ನೆ ಇರ್ತದೆ, ಮಗಳಿಗೆ ಅಡಿಗೆ ಪಡಿಗೆ ಕಲಿಸಿದ್ರು ಅಂತ ಕೇಳಿಲ್ಲ? ಕೇಳಿಲ್ಲ. ಹೌದಾ? ಅಲ್ಲ, ಇವರು ರಿಲೇಟಿವ್ಸ್. ಆಮೇಲೆ ನಂಗೆ ಕೂಡ ಬಂದವರು ಅವರೇ ಇದ್ರ. ನಮ್ಮ ಅಜ್ಜನ ಈ ಮೆಣಸಿನ ಗಿಡ, ನಮ್ಮ ಅಜ್ಜನ ನಂಗೆ ಕೇಳಾಕತ್ತಾನ, ಓದಾಕ್ ಬರ್ತತಿಲ್ಲ ಅಂತ ಕೇಳಿದ. ಬರಂಗಿಲ್ಲ ಅಂತ ಹೇಳಿದ್ನೆ. ಆಮೇಲೆ ಇನ್ನೊಂದು ಕಾಮನ್, ಅದು ಗೊತ್ತಿಲ್ಲ. ಅಯ್ಯೋ ಮೇಡಮ್ ಅವ್ರು ಇಲ್ಲಿಗೆ ತಗೊಂಡ್ಬಿಟ್ರು. ಅದ್ಭುತ. ಹಾಂ ಸೂರ್ಯ, ಸದ್ಯಕ್ಕೆ ನಿನಗೆ ಟೀ. ಆಮೇಲೆ ಈ ಸಿನಿಮಾದಾಗ ನೋಡಿವಿ, ಅವು ಎಲ್ಲ ಕಡೆ ನಡೀತದಲ್ಲ. ಏನು ಬಂದ ತಕ್ಷಣ ಎಂಥ ಸ್ಟ್ರಾಂಗ್ ಇದ್ದರೂ ಕೂಡ ನಯ ನಾಜೂಕಾಗಿ ಬರ್ತಾರೆ, ಕುಂದ್ಕೊಂತಾರೆ ಅಲ್ಲಿ ಅಲ್ವಾ? ಕಾಮನ್ ಅಲ್ವಾ? ಆಮೇಲೆ ಎಲ್ಲರಿಗೆ ಟೀನೋ ಕಾಫಿನೋ ಜ್ಯೂಸೋ ಬರ್ತದೆ. ಏನೋ ನೋಡ್ಲಾರ್ದಂಗೆ ಕೊಟ್ಟೋದೊಂಥರ ಮಜಾ ಇರ್ತದೆ. ಆಮೇಲೆ ಅದು ಒಂದು ಗೊತ್ತಿಲ್ಲ, ಎದಕ್ಕೆ ಗೊತ್ತಿಲ್ಲ, ಈ ಹಾಡು ಯಾಕೆ ಹಾಡಿಸ್ತಾರಂತ ನಂಗೆ ಇವತ್ತುವರೆಗೆ ಅನುಮಾನ ಇದೆ. ಯಾಕಂದ್ರೆ ಅವರು ವಿದ್ವಾಂಸರಲ್ಲ, ಸಂಗೀತ ಹಿನ್ನೆಲೆಗೆ ಬರ್ಬೇಕಾಗಿಲ್ಲ. ಚಲೋ ಐತಿಲ್ಲ ನೋಡಾಕ. ಒಬ್ಬೊಬ್ರು ಗಡಸು ದನಿನೂ ಇರ್ತೈತಿ ಹೆಣ್ಮಕ್ಳದ. ದನಿ ಚಲೋ ಐತಿಲ್ಲ ನೋಡಾಕ, ಹಂಗ ಸೂಕ್ಷ್ಮವಾಗಿ ಸೊಫೆಸ್ಟಿಕೇಟೆಡ್ ಇದ್ರೊಳಗೆ ರ್ಯಾಗಿಂಗ್ ರೀ ಒನ್ ಟೈಪ್. ಓ, ಹಂಗೆ ಆಡಿಸ್ಬಿಡೋದು ಸುಮ್ಮನೆ, ಏನು ಬರುತ್ತೆ ಆಡುವ ಅಂತ. ಅವಾಗ ಅದು ಹೆಂಗೆ ಆಡೋದು, ಏನು ಪ್ರಾಕ್ಟೀಸ್ ಹೆಂಗೆ? ದಟ್ ಈಸ್ ಆಲ್ಸೋ ಅವರ್ ಕಲ್ಚರ್. ಆ್ಯಕ್ಚುಲಿ ಮೊದಲು ಹೆಂಗಿರ್ತಿತ್ತು, ಎಲ್ಲ ಭಕ್ತಿ ಗೀತೆಗಳು ಅವೆಲ್ಲನೂ ಕಾಮನ್ ಆಗಿ, ಮತ್ತು ಇವು ಏನು ನಮ್ದು ಮಂಗಳಾರತಿ ಪದಗಳು ಇವೆಲ್ಲ ಕಲ್ತಿರ್ತಿದ್ರು ಮೊದಲ. ಅಂದ್ರೆ ಇವ್ರ ಮನ್ಯಾಗ ಅದೆಲ್ಲ ಐತೋ ಇಲ್ಲೋ, ಆ ಕಲ್ಚರ್ ಐತೋ ಇಲ್ಲೋ. ಅಯ್ಯೋ, ಭಾಳ ಬುದ್ಧಿವಂತರು ಮುದುಕರೆಲ್ಲಾನು. ಇವನ್ನೆಲ್ಲ ಅದಕ್ಕೆ ಏನೇನೋ ಲಿಂಕ್ ಇರ್ತಾವ, ಅವನ್ನೆಲ್ಲ ತಲೆಗೆ ಇಟ್ಕೊಂಡು ಒಂದೇ ಕ್ವಶನ್ ಅವ್ರದ್ದು. ಓ, ಹಾಡಿದ್ರ ನೀವು? ಕೇಳಿದ್ರ? ಇಲ್ಲ ಒಂದು ವೇಳೆ ಕೇಳಿದ್ರಿ, ಹೆಂಗೆ ರೆಡಿ ಆಗಿದ್ರಿ? ಯಾವ ಹಾಡು? ಅವಾಗೇನು ಹಿಂದಿ ಹಾಡು, ಆಶಿಕಿ ಪಿಕ್ಚರ್ ಮಸ್ತ್ ಇತ್ತಲ್ಲ, ಅವಾಗೇನು ನೀನು ಆಶಿಕಿ ಹಾಡು ಹಾಡ್ತಿದ್ನಿ. ಕೇಳಲಿಲ್ಲ, ಕೇಳಿದ್ರೆ ಆಡ್ತಿದ್ರಿ. ಅವ್ರು ಮಿಸ್ ಮಾಡ್ಕೊಂಡ್ರು, ನಾನೇ ಒಂದು ಲೈನ್ ಸಾವಿರ ನೋಡಿ ಹೆಂಗೆ ಬಾಯ್ಬಿಡ್ತಾರೆ ನಿಮ್ಮ ಮನೆಯವ್ರ. ಯಾವ ಒಂದು ಲೈನ್ ಹಂಗೆ ಏನು ಆಶಿಕೆ ಹಾಡು ಸುಮ್ಮನೆ ಆವತ್ತಿಂದ. ನೋಡ್ರಿ, ಒಮ್ಮಿಂದೊಮ್ಮೆ ನೀವು ಟಾಪಿಕ್ ಚೇಂಜ್ ಮಾಡಿಬಿಟ್ರ. ಆಯ್ತು, ರೆಡಿ ಆಗ್ರಿ, ಅದ್ ಮುಂದಕ್ಕೆ ಯೋಚನೆ ಮಾಡೋಣ. ಹೌದು, ಒಟ್ಟು ಹಾಡೋದ. ಓಕೆ, ಧ್ವನಿ ಹೋಗೈತಿ. ಆಯ್ತು, ಅವಾಗ ಅಂದ್ರೆ ಇನ್ನ ಅದನ್ನ ಅವ್ರನ್ನ ಅರ್ಥ ಮಾಡ್ಕೊಂತಾರ. ಓ, ಈಗ ಹೆಂಗಿದೆ ಅಂದ್ರೆ ಅವಾಗ ಹೆಂಗಿರ್ಬೋದು ಅಂತ. ಮತ್ತೆ ಇನ್ನೊಂದು ಮಜಾ ನಡೀತದೆ ಅಲ್ಲಿ. ಈ ಪರ್ಸನಲ್ ಹೆಣ್ಮಕ್ಳು ಬರ್ತಾರೆ ಒಳಗ. ಏನ್ ಮುಜುಗರ ಗಿಜುಗರ ಏನ್ ಅನ್ಸಲ್ವ? ಅಂತದ ಏನು ಬಂದೇ ಇಲ್ಲ ನನಗೆ. ಅಯ್ಯೋ, ಹಾ,
ಎಂಥ ಚಾನ್ಸೇ ಇಲ್ಲ ಅಂತವೆಲ್ಲ. ಬರ್ತಾರೆ, ಎಲ್ಲ ಚೆಕ್ ಮಾಡ್ತಾರೆ, ನೋಡ್ತಾರೆ, ಮಾತಾಡಿಸ್ದಂಗೆ ಮಾಡ್ತಾರೆ. ಅವ್ರು ನಂಗೆ ಗೊತ್ತಿಲ್ಲ ಭಾಳ ಹುಡುಗರಿಗೆ. ಸಿ ಯಾಕಂತಂದ್ರೆ ಎಲ್ಲಕ್ಕೂ ಒಂದೊಂದು ಹಿನ್ನೆಲೆ ನಾ ಹೇಳಿದ್ನಲ್ಲ, ಎಲ್ಲ ಬಿಳುಪು ಐತೆನೋ ನೋಡ್ತಾರ, ಮತ್ತು ಫಿಸಿಕಲ್ ಅನಾಟಮಿ ಕರೆಕ್ಟ್ ಐತಿ ಇಲ್ಲೋ ನೋಡ್ತಾರ, ಹುಂಕುಳದಿಂದ ಮ್ಯಾಲೆ ಈಕ್ವಲ್ ಇರಬೇಕು. ಓಕೆ, ಹುಂಕುಳದಿಂದ ಇಲ್ಲಿ ಎಷ್ಟೈತೆ ಹುಂಕುಳದಿಂದ ತೆಳಗೂ ಅಷ್ಟೇ ಇರಬೇಕು. ಸೊ ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ ಆರ್ ನೋ. ಅದಕ್ಕೆ ದಾರ ಹಚ್ಚಿ ನೋಡೋದು, ಓಕೆ, ಇವೆಲ್ಲ ಇರ್ತಾವೆ. ಓ ಇದೆಲ್ಲ. ನಾ ಏನು ಹೇಳಕತ್ತೆ ನಿಮ್ಗೆ, ನಾವು ಕಲಿತ ಮೇಲೆ ಇವೆಲ್ಲ ಗೊತ್ತು. ಅವರೆಲ್ಲ ಮೊದಲಿಂದ ನನಗೆ ಗೊತ್ತು. ರೆಗ್ಯುಲಾರಿಟಿ ಆಫ್ ಈವನ್ ಮೆನ್ಸ್ಟ್ರಲ್ ಪೀರಿಯಡ್ ಸೈಕಲ್ ಎಲ್ಲ ಕರೆಕ್ಟ್ ಐತಿಲ್ಲೋ ಕೇಳ್ತಾರ. ಸೊಂಡಿ ತೆಗೆದು ಇದೇನು ಮುಂದೈತ ಹಿಂದೈತು ಅದು ಯಾಕೆ ಕೇಳ್ತಾರೆ ಅದು ಗೊತ್ತಿಲ್ಲ ನನಗೆ. ಬಟ್ ಇವು ಎಲ್ಲನೂ ಅವರು ಚೆಕ್ ಮಾಡೋದು. ಹಾಂ, ಆಕೆ ಕಡೆಯಿಂದನ ಅಡ್ಡಾಡ್ಸಿ ನೋಡೋದು, ಅಡ್ಡಾಡ್ಸೋಕೆ ಏನೋ ಕುಂಟ್ತಾಳೋ ಇದು ಮಾಡ್ತಾಳೋ. ಆಮೇಲೆ ಕಾಲು ಹೆಂಗದಾವು, ಆರ್ಚ್ ಐತ ಇಲ್ಲ, ಇದು ಆರ್ಚ್, ದಿಸ್ ಆರ್ಚ್ ಇದಿರ್ಲಿಲ್ಲ ಅಂತಂದ್ರೆ ಓಡಾಕದು ಬರಂಗಿಲ್ಲ. ಫ್ಲಾಟ್ ಫುಟ್ ಅಂತೀವಲ್ಲ, ಓಡಾಕ್ ಫಾಸ್ಟ್ ಬರಂಗಿಲ್ಲ, ನಡ್ಯಾಕದು ಫಾಸ್ಟ್ ಆಗಂಗಿಲ್ಲ. ಮುಂದೆ ಬಂದ ಮೇಲೆ ಅದು ಕಾಲು ನೋವು ಬರ್ತೈತಿ. ಇದು ಅನಾಟಮಿ ಡಿಫಾರ್ಮಿಟಿ. ಓಕೆ, ಇವೆಲ್ಲ ಹುಟ್ಟಿದಾಗನೇ ಇರ್ತಾವ. ಏನೋ ಒಟ್ಟು ಅಷ್ಟು ಪರ್ಟಿಕ್ಯುಲರ್, ಅವ್ರಿಗೆ ಅಷ್ಟು ಪರ್ಟಿಕ್ಯುಲರ್ ಆಗಿ ಬೇಕು. ಓ ಇಷ್ಟು ವಿವರ. ಈಗಿನ ಹೆಣ್ಮಕ್ಳು ಪಾಪ ಗೊತ್ತೇ ಇಲ್ಲ ರೀ, ಇವೇನಿಲ್ಲ, ಇವೆಲ್ಲ ಮಾಡೋದು ಒಳ್ಳೇದಂತಾರೆ, ಹೆಂಗೆ ನೋಡ್ಬೇಕು. ಸಿ ಆಮೇಲೆ ಈಗ ನಿಮ್ಗೆ ಇನ್ನೊಂದು ಗೊತ್ತೈತೇನ, ಈಗ ಬ್ಲಡ್ ಚೆಕ್ ಮಾಡಿಸ್ತಾರ ಈಗ. ಈಗ ಬ್ಲಡ್, ಈಗ ನಡುವಂತೂ HIV ಇದ್ದಾಗಂತೂ ಎಷ್ಟೊಂದು ಇದನ್ನೆಲ್ಲ ಮಾಡ್ತಿದ್ರು, ಬ್ಲಡ್ ಚೆಕ್ನ ಎಲ್ಲ ಮಾಡ್ತಿದ್ರು. ಈಗಂತೂ ಕ್ವೈಟ್ ಕಾಮನ್. ಈಗೇನಂತ ಚಾನ್ಸೇ ಇರಂಗಿಲ್ಲ, ಯಾಕಂದ್ರೆ ಲವ್ ಮ್ಯಾರೇಜಸ್ಸನ್ನ ಜಾಸ್ತಿ. ಹಿಂಗಾಗಿ ಅವರು ಮಾಡ್ಕೊಂಡೇ ಬಂದ್ಬಿಟ್ಟಿರ್ತಾರ. ಹಿಂಗಾಗಿ ಅವೆಲ್ಲ ಮಾಡಿಸೋ ಪ್ರಶ್ನೆನೇ ಇಲ್ಲ. ಇಲ್ಲ ಹಂಗೆಲ್ಲ ಮಾಡೋದು ಕರೆಕ್ಟೋ ತಪ್ಪು ಅಂತೀರಲ್ಲ, ನನಗೆ ತಪ್ಪು ಒಂಥರ ತಪ್ಪಂತನೂ ಅನ್ನಕ್ಕೆ ಬರಂಗಿಲ್ಲ, ಆದ್ರೆ ಕರೆಕ್ಟೂ ಅಲ್ಲ. ಅದು ದಟ್ ಟೆಂಡರ್ ಏಜ್ ಮೆಂಟಾಲಿಟಿ ಆಫ್ ದಟ್ ಗರ್ಲ್. ಯಾರೋ ಅಜ್ನಬಿಗಳು ಬಂದು ಹಿಂಗೆ ನೀ ಕಾಲು ತೋರಿಸು, ಕೈ ತೋರಿಸು, ಅದನ್ನ ನಾನು ಕೇಳಿ, ಅದು ಭಾಳ ಕೆಟ್ಟ ಅನ್ಸತ್ತೆ ರೀ ಅಲ್ವಾ? ಎಕ್ಸಾಕ್ಟ್ಲಿ. ಅವ್ರು ಏನಾರು ಅವ್ರಿಗೆ ಮಾತಾಡ್ಕೊಳ್ಳಿ, ಎಲ್ಲ ಕರೆಕ್ಟ್ ಐತೆ ಒಪ್ಕೋಬೇಕು. ಯಾಕಂತಂದ್ರೆ ಅವಾಗ ಮದರ್ ಸೈಡು ಅವರು ಟ್ರುತ್ ಹೇಳಬೇಕು, ಅಂದ್ರೆ ಅವರು ಒಪ್ಕೊಂಡ್ಬಿಡ್ತಾರೆ. ಸುಳ್ಳೆಲ್ಲ ಹೇಳ್ಬಾರ್ದು. ಸುಳ್ಳು ಹೇಳಿದ್ರೆ ಮತ್ತೆ ಇಂಥದೆಲ್ಲ ಮಾಡಕ್ಕೆ ಹಚ್ತಾರೆ. ಹೌದೇನಿಲ್ಲ? ಯಾರೋ ಒಬ್ರು ಯಾರೋ ಫ್ಯಾಮಿಲಿನಾಗ ಒಬ್ರು ತಪ್ಪು ಮಾಡಿ ಸುಳ್ಳು ಹೇಳಿ ಮದ್ವೆ ಮಾಡಿಬಿಟ್ರ ಅಂದ್ಕೂಲೆ ಇನ್ನೊಂದು ನೋಡಕ್ಕೆ ಹೋದಾಗ ಮತ್ತೆ ಅವ್ರು ಹಂಗೆ ಸುಳ್ಳು ನಮ್ಮ ಮೋಸ ಆಗೈತಿ, ಈಗ ನಾವೆಲ್ಲ ಚೆಕ್ ಮಾಡ್ತೇವೆ ಅಂತ ನಿಂದಿರ್ತಾರೆ. ಅದಕ್ಕೆ ನಾನು ಯಾವಾಗ ಹೇಳೋದನ್ನ ಚಪ್ಪಾಳಿ ಎರಡು ಕೈಲೇನೆ. ಆಮೇಲೆ ಇನ್ನೊಂದು, ಆ ಟೈಮ್ನಾಗ ತುಂಬ ಗೊಂದಲಗಳಿರುತ್ತೆ ಹೆಣ್ಮಕ್ಳಿಗೆ. ಒಂದು ಮನೆ ಬಿಟ್ಟು ಒಂದು ಮನೆಗೆ ಹೋಗ್ಬೇಕು, ಅಲ್ಲಿ ವಾತಾವರಣ ಗೊತ್ತಿಲ್ಲ, ಮದುವೆ ಅಂತೂ ವಜ್ರಮಣೆಯಿಂದ ಆಗ್ಬಿಡುತ್ತೆ. ಅವತ್ತೇನೋ ಧೈರ್ಯ ಇರುತ್ತೆ, ಚೆನ್ನಾಗಿರ್ತಾರೆ, ಇಲ್ವಾ ಎಲ್ಲ ಧೈರ್ಯ ತುಂಬ್ತಾರೆ. ಬಟ್ ಹೋಗೋ ಮುಂದೆ ಒಬ್ಬಳೆ, ಹೋದ್ಮೇಲೂ ಒಬ್ಬಳೆ, ಹೇಗೆ ಅದನ್ನೆಲ್ಲ ನಿಭಾಯಿಸ್ಬೇಕಂತ. ಖರೇನಪ್ಪ, ಅದು ನೆನೆಸ್ಕೊಂಡ್ರೆ ನನಗೇನೋ ಮೊದಲಿಂದನೂ ನನಗೆ ಹೆಣ್ಣು ಮಕ್ಕಳನ್ನೇ ಹುಟ್ಟಬೇಕಂತಲೇ ಬೇಡ್ಕೊತಿದ್ದೆ ನಾನು. ನನಗೆ ಹೆಣ್ಣೇನ ಹುಟ್ಟ್ಯಾವು. ಆಮೇಲೆ ಮತ್ತು ಯಾಕೆ ಹೆಣ್ಣು ಹುಟ್ಟಿದ್ರು ಗಂಡ ಹುಟ್ಟಲಿ ಅಂತ ಆಶೀರ್ವಾದ ಯಾಕೆ ಮಾಡ್ತಾರೆ ಅಂತ ಸಿಟ್ಟು ಬರ್ತಿತ್ತು ನನಗೆ ಭಾಳ. ನನಗೆ ಭಾಳ ಸಿಟ್ಟು ಬರ್ತಿತ್ತು. ಆದ್ರೆ ಈಗ ದೋಸ್ ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ಅವ್ರು ಏನು ಆಶೀರ್ವಾದದು ಮಾಡ್ತಿದ್ರಲ್ಲ, ಅವ್ರು ಯಾಕೆ ಹೇಳ್ತಾರೋ ಇಂಥ ಮಾತು ಅನ್ನೋದು ನನಗೆ ಈಗೀಗ ಅದ್ರದ್ದು ಅರಿವು. ಆ ಹೆಣ್ಣು ಏನಾಗತ್ತೆ, ಅವ್ವ ಅಪ್ಪ ಎಷ್ಟು ಚಂದ ಬೆಳೆಸಿರ್ತಾರ. ಮದುವೆ ಮಾಡಿ ಕೊಡೋ ಮಟನೂ ನನ್ನ ಮಗಳು ನನ್ನ ಮಗಳು ನನ್ನ ಮಗಳು ಅನ್ನೋ ಫೀಲಿಂಗ್. ಒಮ್ಮೆ ಮದುವೆ ಮಾಡಿ ಕೊಟ್ಟು ಕೂಡಲೇ ನಿನ್ನ ಮನೆ ಆದವಾ ನಿನ್ನ ಮನೆ ಆದವಾ ಅಂದ್ಬಿಡ್ತಾರೆ. ಅದು ಒಂದು ಹರ್ಟ್ ಆಗ್ತೈತಿ, ಟು ಬಿ ವೆರಿ ಫ್ರ್ಯಾಂಕ್. ಆಮೇಲೆ ಇಲ್ಲಿ ಬಂದ ಮೇಲೆ ನಾವು ಎಷ್ಟೇ ಅಂದ್ರೂ, ನಾವು ಮಕ್ಕಳು ಹಂಗನೇ ಇದ್ರೂ ನಾವು ಯಾವಾಗಲೂ ನಾವು ಸ್ವಸ್ಥರಾಗೇ ಉಳಿದ್ಬಿಡ್ತೀವಿ. ಯು ಕಾನ್ ಚೇಂಜ್ ಇಟ್. ಯಾಕಂದ್ರೆ ನೀವು ಸೊಸೆ ಅಂತಲೇ ಬಂದಿರ್ತೀರಿ ಎಲ್ಲಿಗೋ ಆದರೂ ಈ ಮನೆಯಾಗಿರೋರಿಗೆ ಅದು ಒಂದು ಏನು ಅಂತಂದರೆ, ಈಕಿನೂ ಒಂದು ಸೊಸೆ ಅಂದರೆ ಬೇರೆ ಮನೆಯಿಂದ ಬಂದಾಕಿಕ್ಕಿ ಅನ್ನೋದನ್ನೇ ಒಂದು ಇರ್ತೈತಿ. ಎಷ್ಟು ಹೊಂದ್ಕೊಂಡ್ರು ಅದು ಇದ್ದೇ ಇರುತ್ತೆ. ಅದು ಇರೋದನ್ನ ರೀ, ಅದು ಇಟ್ ಈಸ್ ಅ ಫ್ಯಾಕ್ಟ್. ನೀ ಹೊಂದ್ಕೊಂತಿ, ನೀನು ಹೊಂದ್ಕೊಂತಿ, ನಮ್ಮ ಮಮ್ಮಿ ನಮ್ಮ ಅತ್ತೆಯವ್ರೂ ಹೊಂದ್ಕೊಂಡಿರ್ತಾರ, ಅವ್ರಿಗೂ ಮಮ್ಮಿನೇ ಅಂತೇನೆ ರೀ ನಾನು. ಅವರು ಹೊಂದ್ಕೊಂಡಿರ್ತಾರ, ಎಲ್ಲ ಕೋ ಸಿಸ್ಟರ್ಸು ಹಂಗೆ ಇರ್ತೀವಿ. ಆದ್ರೆ ಅದು ಒಂದು ಬಿಕಾಸ್ ವಿ ಆರ್ ಇನ್ ಸಚ್ ಸೊಸೈಟಿ, ಅದು ಏನಾಯ್ತೋ ಏನೋ ಗೊತ್ತಿಲ್ಲ, ಅದು ಒಟ್ಟು ನಾವು ಹೊರಗಿನಿಂದ ಬಂದವರು ಅನ್ನೋದನ್ನೇ ಇರುತ್ತದು.
ಆ್ಯಂಡ್ ಒಂದೊಂದು ಸಿಚುವೇಶನ್ಸ್ನಾಗ ಹಂಗೆ ಕ್ರಿಯೇಟ್ ಆಗ್ತಾವವ. ಹಾಂ ಹಂಗೂ ಇರ್ತೈತಿಪ್ಪ. ಅದಕ್ಕೆ ಒಂದ್ಸಲ ಆ ಕಡೆ ನೋಡಿದ್ರೆ ನಿನ್ನ ಮನೆ ಆದಂತ ಹೇಳ್ತಾರೆ, ಈ ಕಡೆ ನೋಡಿದ್ರೆ ನೀವು ಹೊರಗಿನಕ್ಕಿ ಬಂದಕ್ಕಿ ಅಂತಾರೆ. ಮತ್ತು ನಂದು ಅನ್ನೋದು ಏನು, ಆ ಹೆಣ್ಣಿಗೆ ಅಂದರೆ ಏನು? ಹಾಂ, ಗಂಡ ನೋಡ್ರಿ, ಗಂಡಂದೂ ಏನೂ ತಪ್ಪಿರಲ್ಲ. ಗಂಡಗೆ ಅವ್ವ ಅಪ್ಪನೂ ಇಂಪಾರ್ಟೆಂಟನೇ, ಹೆಂಡತಿ ಆಮೇಲೆ ಇವ್ರು ಹುಟ್ಟಿದ ಮಕ್ಕಳು ಇಂಪಾರ್ಟೆಂಟನೇ. ಆಮೇಲೆ ಆ ಅವ್ವ ಅಪ್ಪಗೆ ಈ ಅವ್ವ ಅಪ್ಪಗೆ ನಾವು ಎಷ್ಟು ನಮ್ಮ ಅವ್ವ ಅಪ್ಪ ಅನ್ಕೊಂತೀವಲ್ಲ, ಗಂಡು ಮಕ್ಕಳು ನಮ್ಮ ಅವ್ವ ಅಪ್ಪನ ಹಂಗೆ ಆ ಅವ್ವ ಅಪ್ಪ ಅಂತ ಹೊಂದ್ಕೊಂಡು ಹೋಗುವ ಅಂಥವ್ರು ಕಮ್ಮಿ. ಹಾಂ, ಇದು ಲೈಕ್ ಆಗಲ್ಲ ನನಗೆ. ಈಗ ನಾವು ಹೆಂಗೆ ಒಪ್ಕೊಂಡಿದೀವಿ ನೀವು ಹಂಗೆ ಇರಬೇಕು. ಇರ್ತಾರೆ ನಮ್ಮಲ್ಲೆಲ್ಲ ಹಂಗೆ ಇದಾರ. ನಾನು ಅಂದ್ರೆ ಓವರ್ ಆಲ್ ನಾ ಆಶೀರ್ವಾದ ಯಾಕೆ ಮಾಡ್ತಾರು ಅನ್ನಗ ಇವು ನಾನು ನೋಡಿದ್ವು. ಇವು ಹಿಂಗೂ ಏನೋ ಇರಬೇಕು. ಈಗ ಆ ಹೆಣ್ಮಗಳು ಎಲ್ಲಿ ಹೋಗ್ಬೇಕು? ಅಕ್ಕಿಂದ ಅನ್ನುವಂಥದ್ದು ಏನು? ಹಾಂ, ಅಕ್ಕಿನ ಅನ್ನುವಂಥದ್ದು ಏನಂತಂದ್ರೆ ಅಕ್ಕಿ ಹೆತ್ತು ಹುಟ್ಟಿದ್ದು ಮಕ್ಕಳು ಅಕ್ಕಿನೂ ಸ್ವಂತ. ಹೌದಾ? ಅವು ಓವರ್ ಎ ಪೀರಿಯಡ್ ಆಫ್ ಟೈಮ್ ಅವನ್ನ ಬಿಟ್ಟು ಹೋಗ್ತಾವ. ಹೌದಾ? ಸೊ ಅವಾಗಂತೇನು ಏನು ಉಳಿತು? ಏನು ಉಳಿತೈತಿ? ಅದು ಏಜ್ ಆದಮೇಲೆ ಗಂಡಗೆ ಹೆಂಡತಿ ಇಂಪಾರ್ಟೆನ್ಸ್ ಏಜ್ ಆದ್ಮೇಲೆ ತಿಳಿತೈತಿ. ಈ ಟೈಮ್ನಾಗ ತಿಳಂಗಿಲ್ಲ. ಸೊ ಅವ್ವ ಒಂದು ಹೆಣ್ಣು ಏನೇನು ಆಗ್ತಾಳೆ, ಮಗಳಾಗಿರ್ತಾಳೆ, ಅಕ್ಕ ತಂಗಿ ಆಗಿರ್ತಾಳೆ, ಮನೆಗೆ ಬರ್ತಾಳೆ, ಹೆಂಡತಿ ಆಗ್ತಾಳೆ, ಸೊಸೆ ಆಗ್ತಾಳೆ, ವೈನಿ ಆಗ್ತಾಳೆ, ತಂಗಿ ಆಗ್ತಾಳೆ, ಅಕ್ಕ ಆಗ್ತಾಳೆ. ಆಮೇಲೆ ಇಲ್ಲಿ ತಾನು ಅವು ಆಗ್ತಾಳೆ, ಮಕ್ಕಳಿಗೆ ಫ್ರೆಂಡು ಆಗಿರ್ತಾಳೆ, ಮಕ್ಕಳಿಗೆ ಅಕ್ಕ ತಂಗಿಯರಾಗಿರ್ತಾಳೆ, ಎಲ್ಲ ಆಗ್ತಾಳೆ. ಆಮೇಲೆ ಗಂಡಗೆ ಹೆಂಡತಿ ಆಗಿರ್ತಾಳೆ, ಆಮೇಲೆ ಸಪೋರ್ಟಿಂಗ್ ಹ್ಯಾಂಡ್, ಸಪೋರ್ಟಿಂಗ್ ಸಿಸ್ಟಮ್ ಆಗಿರ್ತಾಳೆ. ಎಷ್ಟು ತಾಕತ್ತ ಹೆಣ್ಣಿನ ಕಡೆ ಐತ್ರಿ. ಇದಕ್ಕೆ ಮೇನ್ ಏನಂತಂದ್ರೆ ಗಂಡ ಸಪೋರ್ಟಿವ್ ಆಗಿ ಇರಬೇಕು. ಇಷ್ಟು ಪಾತ್ರಗಳನ್ನು ನಿಭಾಯಿಸ್ತಾಳೆ. ಗಂಡಿನ ಪಾತ್ರ ಇದು ಸ್ಥಾನ ಪಲ್ಲಟ ಆಗೋದೇ ಇಲ್ಲ ಯಾವತ್ತು. ಅವನು ಹಂಗೆ ಇರ್ತಾನೆ. ಅದೇ ಮನೆಗೆ ಮಗ, ಹೆಂಡತಿ ಬರ್ತಾಳೆ, ಅದಾಗ್ತದೆ. ಉಳಿದಿದ್ದೆಲ್ಲ ಓಕೆ. ಇಲ್ಲ, ಬಟ್ ಓವರ್ ಆಲ್ ಹಂಗಿರ್ಬೋದು. ಬಟ್ ನಮ್ಮ ಮನೇಲಿ ಹಂಗಿಲ್ಲ. ನನ್ನ ಮನೆಗೆ ನಮ್ಮ ಯಾರು ಇವ್ರು ಅಣ್ತಂಬ್ರು 4 ಮಂದಿ ಅದಾರಲ್ಲ, ಇವ್ರು ಹಂಗೆ ಅಲ್ಲಲ್ಲ. ನಾನು ಅದೇ ಓವರ್ ಆಲ್ ಹೆಣ್ಣಿಗೆ ಇಷ್ಟು ಪಾತ್ರ ವರ್ಗ ಚೇಂಜ್ ಆದ್ರೂ, ಇಷ್ಟೆಲ್ಲ ಚೇಂಜ್ ಆದ್ರೂ ಕೂಡ ಗಟ್ಟಿಯಾಗಿ ಜಯಿಸ್ತಾಳೆ. ಹೌದು. ಗಂಡು ಊರು ಬಿಟ್ಟು ಊರಿಗೆ ಬರಲ್ಲ. ಅವನ ಪರಿಸರ ಚೇಂಜ್ ಆಗಲ್ಲ, ಅವ್ನ ಗೆಳತನ ಚೇಂಜ್ ಆಗಂಗಿಲ್ಲ, ಅವ್ನ ಅಂಗಳ ಚೇಂಜ್ ಆಗಂಗಿಲ್ಲ, ಅವ್ನ ನೀರು ಚೇಂಜ್ ಆಗಂಗಿಲ್ಲ, ಏನು ಚೇಂಜ್ ಆಗೋದಿಲ್ಲ. ಹೆಣ್ಣದು ಎಲ್ಲ ಬದಲಾಗ್ತೈತಿ. ಆ ಮನೆಗೆ ಒಪ್ಕೊಳಂಗೆ ಬಟ್ಟೆ ಉಟ್ಕೋಬೇಕು, ಮೊದಲನೇದು ನಡ್ಕೋಬೇಕು, ಮಾತಾಡ್ಬೇಕು, ಕುಂದ್ರಬೇಕು, ಅಂದ್ರೆ ಸೆಟ್ ಆಗೋವ್ರಿಗೆ. ಆಮೇಲೆ ಬಿಡಿ ಅವ್ರದೇ ಸಾಮ್ರಾಜ್ಯ. ಇಲ್ಲ, ಸಾಮ್ರಾಜ್ಯನೂ ಆಯ್ತು. ಅಂದ್ರೆ ಏನು, ಬಹಳಷ್ಟು ಈ ಮನೆಗೆ ಹೆಂಗ್ ಬೇಕು ಹಂಗ ಇರ್ಬೇಕಾಗ್ತದೆ. ಅಂದ್ರೆ ಎಷ್ಟು ಹೆಣ್ಣಿಗೆ ಆ ತಾಯಿ ಕಲಿಸ್ಕೊಟ್ಟು ಹೋಗ್ತಾಳೆ, ಎಷ್ಟು ಕಲಿಸ್ತಾಳೆ. ಒಂದು ವೇಳೆ ಏನಾದರೂ ಪ್ರಾಬ್ಲಮ್ ಬಂದ್ರೆ ಹೇಳಬಾರ್ದವ್ವ, ಸರಿ ಹೋಗುತ್ತೀರು, ಏನ್ ಮಾಡಿದ ಹಂಗಂದನ, ನಿಮ್ಮ ಮತ್ತೆ ಹಂಗಂದ್ಲನ, ಇರವ್ವ ಸಮಾಧಾನ ಮಾಡ್ಕೊ ಅಂತ ಹೇಳ್ತಾರೆ ಅಷ್ಟೇ ಹೊರತಾಗಿ ಬೇರೆ ಏನು ಹೇಳೋದಿಲ್ಲ. ಗಂಡಿಗೆ ಹಂಗೆ ಹೇಳ್ತಾರ, ಹೊಸದಾಗಿ ಬಂದಳ ಅಪ್ಪ ತಡ್ಕೋ, ಯಾಕೆ ಗಡ್ಬಿಡಿ ಮಾಡ್ತಿ, ಯಾಕೆ ಇದನ್ನ ಮಾಡ್ತಿ, ಇರವ್ವ ಈಗ ಅತ್ತಿನ ಆಗ್ಲಿ, ಇನ್ನೂ ಈಗ ಬಂದಿಲ್ಲವ, ನಮ್ಮ ಮನೆ ಪರಿಸ್ಥಿತಿ ಗೊತ್ತಿಲ್ಲಲ್ಲವ, ನೀ ಹಿಂಗೆ ನೋಡುವ ಕಲ್ಕೋ, ಹಿಂಗೆ ಮಾಡುವೆ ಅಂತ ಹೇಳ್ಬಿಟ್ರೆ ಆಕಿಗೆ ಧೈರ್ಯ ಬರ್ತದೆ, ಖುಷಿ ಬರ್ತದೆ, ತವ್ರ ಮನೆ ಮರ್ತೇ ಹೋಗ್ಬಿಡ್ತಾಳೆ. ಯಾವಾಗ ನಿಮ್ಮವ್ ಇದನ್ನ ಕಲಿಸ್ಯಾಳ ನಿಂಗೆ ಅಂದ್ರೆ ಬಂತು ನೋಡು. ಆ್ಯಕ್ಚುಲಿ ಅವು ಹಂಗೆ ಕಲಿಸಿರೋದಿಲ್ಲ, ನಿಮ್ಮವ್ ಹಿಂಗೆ ಕಲಿಸ್ಯಾಳ ನಿಂಗೆ, ಇದನ್ನ ಕಲ್ತೀನಿ ನೀನು ಅಂದ ತಕ್ಷಣ ಏನಾಗ್ತದೆ, ಅವು ಆಗ ನೆನಪಾಗ್ಬಿಡ್ತಾಳ. ಅದೇ ಅದನ್ನ ಹೇಳತ್ತಿಲ್ಲ, ಏಜ್ ಫ್ಯಾಕ್ಟರ್. ಅವಾಗ ಏನಕ್ಕಿಂತ ಟೆಂಡರ್ ಏಜ್, ಇವ್ರದ್ದು ಎಕ್ಸ್ಪೀರಿಯನ್ಸ್ಡ್ ಏಜ್ ಇರ್ತೈತಿ. ಸೊ ಎಲ್ಡರ್ಲಿ ಪೀಪಲ್ ಏನಿರ್ತಾರಲ್ಲ, ದೇ ವಿಲ್ ಬಿ ಹ್ಯಾವಿಂಗ್ ದಟ್ ಮೋಲ್ಡ್. ಅವ್ರ ಕೈಯಾಗ ಮೋಲ್ಡ್ ಇರ್ತೈತಿ, ಒಂದು ಸೊಸಿನ ಹೆಂಗೆ ಯಾವ ದಿಕ್ಕಿಗೆ ನಾವು ತೊಗೊಂಡು ಹೋಗ್ಬೇಕು ಅಂತ ಹೇಳಿ. ಹಂಗೆಲ್ಲ ಆಗಾಕ ಮತ್ತು ಒಂದು ಹೆಣ್ಣು ಮನೆ ಒಳಗೆ ಇರಾಕನ್ನು ಮತ್ತು ಅವಕ್ಕೆ ಅಲ್ಲಿ ಅಷ್ಟು ಪ್ರೀತಿಲೇ ಅಡ್ಜಸ್ಟ್ ಆಗಿ ಹೋಗ್ಬೇಕು ಅಂತಂದ್ರೆ ಹಿರಿಯರ್ದು ಒಂದು ಇರಬೇಕು ಸಪೋರ್ಟ್. ಗಂಡಂದು ಇರಬೇಕು, ಹಿರಿಯರ್ದು ಇರಬೇಕು ಅಂತಿದ್ದು ನಂದು ಅನಿಸಿಕೆ. ಭಾಳ ಅದ್ಭುತ ಪೀಠಕ್ಕೆ ಹಾಕಿದ್ರಿ. ಇನ್ನು ಹೋಗ್ತಾ ಒಂದು ಪ್ರಶ್ನೆ ಇದೆ, ಹೋಗ್ತಾ ಮಾತಾಡಿ. ನೀವು ಟ್ರ್ಯಾಕ್ಟರ್ ಓಡಿಸ್ಬೇಕನ? ಅಲ್ಲ, ನಾ ಇನ್ನು ಇದು ನೀವು ಅಂದ್ರಲ್ಲ ಗಂಡಂದ ಏನ್ ಸಪೋರ್ಟ ಇಲ್ಲೇನಂತ ಹೇಳಿ. ಮೊನ್ನೆ ಒಬ್ಬಕ್ಕಿ ಹೆಣ್ಣಾಳು ಬಂದಿದ್ಲಿಲ್ಲ, ಅವಾಗ ಅಕ್ಕಿಗೆ ಏನು 35 ವರ್ಷ ಫರ್ಕ್ ಐತಿ ಗಂಡಗ ಅಕ್ಕಿಗೆ.
ಅವರು ಹೆಂಗ ಅಂದ್ರ ಅವ ಗಂಡ ಅಕ್ಕಿ ಭಾಳ ಸಣ್ಣ ಅಕ್ಕಿ ಮದ್ವೆ ಆದಾಗ ಅವಾಗ ಗಂಡಗ ಮತ್ತ ಎಷ್ಟೋ ದಿವ್ಸ ತನಕ ಈಕಿ ಅವಂಗ ಏನು ಗಂಡಂತ ಒಪ್ಕೊಳಕನ ಎಷ್ಟೋ ವರ್ಷ ತಗೊಂಡಾಳ. ಹಾ ಅಂತದ್ರೊಳಗ ಅವ್ ಪೇಷಂಟ್ಲೆ ಆಕಿನ ಹೆಂಡತಿಯಾಗಿ ಸ್ವೀಕಾರ ಮಾಡಿ ಇರ್ಲಿ ಬಿಡಕ್ಕೆ ಸಣ್ಣಕ್ಕಿದಾಳ ಇರ್ಲಿ ಬಿಡಕ್ಕೆ ಸಣ್ಣಕ್ಕಿದಾಳ ಅಂತನೂ ಅಂತಿದ್ದ ಅಂತ. ಸೊ ಅಂಥವ್ರು ಅದಾರ. ಇವೆಲ್ಲ ನಾವು ಹಾಸ್ಪಿಟಲ್ ಬಿಟ್ಟು ಹೊರಗೆ ಬಂದ ಮೇಲೆ ಈಗ ಮಂದಿ ಸಂಪರ್ಕದ ಬಂದ ಮೇಲೆ ಮಂದಿ ಜೋಡಿ ಮಾತಾಡಿದ ಮೇಲೆ ಬಟ್ ನನಗೆ ಒಂದು ನಿಮ್ಮನ್ನ ನೋಡಿ ಖುಷಿ ಆಯ್ತು ಅಂತಂದ್ರೆ ನಿಮ್ಮ ವೈನಿ ಅಂತ ನಿಮ್ಮ ಭಾವನೆ ಮಾತಾಡ್ತಿದ್ದೆ ಅಲ್ವಾ, ಒಂದು ಸ್ಥಾನನ ದೊಡ್ಡತನ ತೋರಿಸಿ ದೊಡ್ಡವರಾಗ ನಿಮ್ ಕೈಯಲ್ಲೇ ಇದೆಯಲ್ಲ, ಎಲ್ಲರನ್ನ ಪ್ರೀತಿ ಮಾಡಿ ಇಟ್ಕೊಂಡು ನಾನು ಇದೀನಿ ಬಾ ನಿಮ್ಗೆ ಯಾಕೆ ಅಂತ ಒಂದು ಬೆಳೆಸ್ಕೊಂಡಿದ್ದೀರಲ್ಲ, ಬಹಳ ಖುಷಿ ಅನ್ಸುತ್ತೆ. ಅದ್ರಾಗ ನೀವು 10 ಜನದ್ದು ಹೌದು ಅಷ್ಟು ದೊಡ್ಡ ಫ್ಯಾಮಿಲಿ ಅದು ಇರುವಾಗ ಅಲ್ಲ. ಸೊ ನಿಮ್ಮ ಮಕ್ಕಳು ಇದನ್ನೆಲ್ಲ ನೋಡಿ ಹತ್ತಿರದಿಂದ ಕಲ್ತಿದ್ದಾರೆ. ನನ್ನ ಮಕ್ಕಳು ಇವಾಗ ಹೇಳಕತ್ತಿದ್ರು ಫೋನ್ ಮಾಡಿದಾಗ, ಅವ್ವ ಈಕಿ ನನ್ನ ಫ್ರೆಂಡ್ ಅದಾಳಲ್ಲ ಆಕಿ ಕಸಿನ್ಸ ಯಾರೂ ಇಲ್ಲ, ಅಲ್ಲಿ ಮನೆಗೆ ಹೋಗಿ ಕಸಿನ್ಸ್ ಸಲುವಾಗಿ ಹೋಗಿ ಭೇಟಿ ಆಗ್ಬೇಕು ಹಂಗೇನಕ್ಕೀಗ ಆಸೆನೇ ಇಲ್ಲವ. ಆದ್ರೆ ಇವರು ಎಲ್ಲಾ ಕಸಿನ್ಸ್ ಈಗ ಬೆಂಗಳೂರಾಗ ಒಂದಿಬ್ರು ಪ್ರಕಾಶನ್ ಮಕ್ಕಳು ಬೆಂಗಳೂರಾಗ ಇದಾರ. ಮೊನ್ನೆ ಫೋನ್ ಮಾಡಿದ್ರು, ಇವ್ರವ್ರ ಬೆಟ್ಟಾಗಕ್ಕೆ ಹೋದಾಗ ಫೋನ್ ಮಾಡಿದ್ರು. ಅವಾಗ ನಂದು ಇವಾಗ ಹಾಲಿಡೇಸ್ ಐತಿ, ನಿಂದಿರ್ಲಿಲ್ಲ ಅಂದ್ರೂ 2 ದಿವ್ಸರ ಬಾಲೆ ಕೂಡಿರುನು ಈಕಿ ಅವನಿಗೆ ಹೇಳಕತ್ತಿದ್ಲು ನನ್ನ ಮಗಳ. ಐ ಮೀನ್ ಅವ್ರು 7 ಜನ ಇದಾರ. 7 ಜನ ಯಪ್ಪ ಏನ್ ದಾನ್ಲೆ ಮಾಡ್ತಿದ್ರಿ. ಈಗೆಲ್ಲ ಫುಲ್ ನಮ್ ಬಿಲ್ಡಿಂಗ್ ಖಾಲಿ ಆಗ್ಬಿಟ್ಟೈತಿ, ಎಲ್ಲರೂ ಹೋಗ್ಬಿಟ್ಟು ಅಲ್ಲ ಬಿಲ್ಡಿಂಗ್ ಖಾಲಿ. ಒಬ್ಳು ಮಗಳದಾಳ ಈಗ, ಲಾಸ್ಟ್ ಮೈದ್ನ ಲಾಸ್ಟ್ ಮಗಳು ಆಕೆ ಒಬ್ಬಕ್ಕೆ ಅದಾಳ, ಉಳ್ಕಿದವ್ರ ಎಲ್ಲರೂ ಹೋಗ್ಯಾರ. ಅದು ಬಾಂಡಿಂಗ್. ಆಮೇಲೆ ನಮ್ಮಲ್ಲಿ ಏನೋ ಇರ್ಲಿ, ಒಂದ್ ಬರ್ಡೇ ಇರ್ಲಿ, ಒಂದ್ ಆನಿವರ್ಸರಿ ಇರ್ಲಿ, ಎಲ್ಲಾರು ಸೇರ್ತೀವಿ. ಅದೇ ಒಂದು ಟೈಮ್ ನಾವ್ ಎಲ್ಲಾರು ಬೆಟ್ಟ ಆಗ್ತೀವಿ. ಬಾಜು ಇದ್ರೂನು ನಾವು ಎಷ್ಟೋ ದಿವ್ಸ ಗಂಟ್ಲೆ ಒಬ್ಬೊಬ್ರು ಮುಖ ನೋಡಿರಂಗಿಲ್ಲ. ಆದ್ರೆ ಇಂಥ ಒಕೇಶನ್ಸ್ ನಾವ್ ಯಾವಾಗೂ ಬಿಡಂಗಿಲ್ಲ. ಎಷ್ಟನ ಲೇಟ್ ಇರಲಿ ಎಷ್ಟ ನೈಟ್. ಇವ್ರು ಮೊನ್ನೆ ರೋಟ್ರಿ ಕ್ಲಬ್ ಹೋಗಿದ್ರು, ಇವ್ರು ಪಿಕ್ಚರ್ ಏನೋ ಆರ್ಗನೈಸ್ ಮಾಡಿದ್ರು. ಇಲ್ಲೆಲ್ಲ ಮುಗಿಸಿ ಮತ್ತು ನಮ್ಮ 2ನೇ ದಿವ್ಸ ಎದ್ದು ಆದರೂ ನಮ್ಮವ್ರು ಕರ್ದಾರಲ್ಲ ಹೋಗ್ಲೇಬೇಕು. ಹಂಗೆ ಈಗ ಅಂಥವು ಅದಾವ. ಲೈಕ್ ನಮ್ಮದು ಆ ಫ್ಯಾಮಿಲಿ ಬಾಂಡಿಂಗ್ ಭಾಳ ಐತಿ. ಆಮೇಲೆ ನಮ್ಮ ಫಾದರ್ ಇನ್ ಲಾ ಬ್ರದರ್ಸು ಮನೆ ಮುಂದ್ಗಡೆನೇ ಇರ್ತಾರೆ. ಸೊ ಒಂದು ಏನೋ ಕೇಕ್ ಕಟ್ಟಿಂಗ್ ಇದ್ರೆ ನಾವು ಮಿನಿಮಮ್ 50 ಮೆಂಬರ್ಸ್ ಒಮ್ಮೆ ಗ್ಯಾದರ್ ಆಗ್ಬಿಡ್ತೀವಿ. ಹಾಂ, ಬರೀ ಒಂದು ಹೈಟ್ ಈ ಸಲುವಾಗಿ ಅದು ದಟ್ ಈಸ್ ಸೆಕೆಂಡರಿ. ಆದ್ರೆ ಎಲ್ಲರೂ ಹೋಗಿ ಬೆಟ್ಟ ಆಗ್ತೇವೆ, ಅದು ಖುಷಿ. ಹಂಗಿರ್ತೈತಿ. ಹೌದು, ಹಂಗೆ ಇರ್ಬೇಕು ಕೂಡ. ನಮ್ಮ ಭಾರತೀಯ ಪರಂಪರೆ ಕೂಡ ಹಂಗೆ ಇರೋದು. ನಾವು ಸುಮ್ನೆ ಸ್ವಾರ್ಥಕ್ಕೆ ದೂರ ಆಗಿ ಆಮೇಲೆ ನೀಡ್ಸ್ ಜಾಸ್ತಿ ಆಗಿ ನೀಡ್ಸ್ ಕಳ್ಕೊಂಡ್ರೆ ಇಷ್ಟು ಖುಷಿ ಇದೆ. ನೀವೇನು ಶೀಟ್ ಮನೆಗೆ ಬಂದು ಇರ್ಬೇಕಂತ ಏನಿಲ್ಲ. ಬಟ್ ಇಲ್ಲಿ ಬೇರೆ ತರ ಎಂಜಾಯ್ ಮಾಡತ್ತೀರಿ, ಬೇರೆ ತರ ಪರಿಸರ. ಅಂದ್ರೆ ಈಗ ಮೋಸ್ಟ್ಲಿ ನನಗಂತೂ ಎಷ್ಟು ನನಗಳುನೇ ಬಂದ್ಬಿಡ್ತು. ಏನಂದ್ರೆ ನೀವು ಮುದ್ದು ಮಾಡೋದು ನೋಡಿದ್ರೆ ಎಷ್ಟೋ ಜನಕ್ಕೆ ನಾವು ಆ ಬಗ್ಗೆ ಇದ್ದು ಕಳ್ಕೊಂಡಿವಿ, ಮಾರಿಬಿಟ್ಟಿದೀವಿ. ಇದನ್ನ ಅರ್ಥನೇ ಮಾಡ್ಕೊಳ್ಳಿಲ್ವಾ ಇಲ್ಲಿ ನೀವು? ಎಷ್ಟು ಬಾಂಡಿಂಗ್ ಇದೆ ಅವ್ರ ಜೊತೆ ನಿಮ್ಗೆ. ಮೋಸ್ಟ್ಲಿ ನನಗನ್ಸುತ್ತೆ ಇನ್ನು ನೀವು ವಾಪಸ್ ಆ ಜಗತ್ತಿಗೆ ಹೋಗ್ಲಾರ. ಇಲ್ಲ ನಾನು ದೇವ್ರಿಗೆ ಅದೇ ಬೇಡ್ಕೊತೇನೆ, ಬೇಡಪ್ಪ ನಾನು ಒಟ್ಟ ಇಲ್ಲೇ ಇರ್ಬೇಕು. ನನಗೆ ಅವ್ಕೂರ್ನಿಂದ ಒಟ್ಟ ದೂರ ಮಾಡಬೇಡ ಅಂತ ಹೇಳಿ ಪ್ಲೀಸ್. ಅದು ನೀವು ನನ್ನ ಸಲುವಾಗಿ ಬೇಕಾದ್ರೆ ಅದನ್ನೇ ಬೇಡ್ಕೊಡ್ರಿ. ಇಲ್ಲ, ನಾನು ಅವಾಗಲೇ ಅರ್ಥ ಆಗೋಯ್ತು ನನಗೆ ಎಷ್ಟು ಪ್ರೀತಿ ಮಾಡ್ತೀರಿ. ಯಾಕೆ ಅಂತಂದ್ರೆ ಮೋಸ್ಟ್ಲಿ ಬಾಂಧವ್ಯನ ಹಂಗಿರುತ್ತೆ ಅನ್ನೋದು. ಅದ್ರ ಪಲ್ಸ್ ಅರ್ಥ ಆಗ್ತದೆ ನಿಮ್ಗೆ. ಆಮೇಲೆ ನೀವು ಡಾಕ್ಟರ್ ಇಂದ್ರೆ ಆ ಹಸು ಎಷ್ಟು ಪುಣ್ಯ ಮಾಡ್ಯಾವಂದ್ರೆ ಎಲ್ಲ ಗೊತ್ತಾಗ್ತದಲ್ರಿ ನಿಮ್ಗೆ. ಸೂಕ್ಷ್ಮ ಮನಸ್ಸು, ಟ್ರೀಟ್ಮೆಂಟ್ ಕೊಡಿಸ್ಬಿಡ್ತೀರಿ, ತಯಾರಿ ಮಾಡಿಬಿಡ್ತೀರಿ, ಅವನ್ನ ಫುಡ್ಡು ಅಂಥದ್ದೇ ಕೊಡ್ತೀರಿ. ಬೇರೆದಕ್ಕಂಥ ಭಾಗ್ಯ ಇಲ್ಲ ಅಲ್ವಾ? ಅದಕ್ಕೆ ಏನೋ ಮಾರೇ ಇಲ್ಲ, ಅವ್ನು ಕೊಟ್ಟೆನೂ ಇಲ್ಲ, ಮನಸ್ಸು ಬರಂಗಿಲ್ಲ, ಇದಕ್ಕೆ ಜಾಗನೂ ಇಲ್ಲ ಆಗ್ಬಿಟ್ಟೈತಿ. ಅದ ಪ್ರಾಬ್ಲಮ್ ಆಗೈತಿ. ಡ್ಯಾಡಿದ್ದು ಇದು ಟಾಪಿಕ್ ಅರ್ಧ ಉಳಿತು. ಅದೇ ಡಿಪಾರ್ಟ್ಮೆಂಟ್ ಎಲ್ಲ ಮಾಡಿದ್ರು ನಮ್ಗೆ ಎಜುಕೇಶನ್ ಕಡೆ. ಡ್ಯಾಡಿ ಓನ್ಲಿ ಡಿಪಾರ್ಟ್ಮೆಂಟ್ ಭಾಳ ಕೆಲಸ. ಐ ಮೀನ್ ಇದ್ರಾಗ ಡಿಪಾರ್ಟ್ಮೆಂಟ್ ಒಳಗನೆ ಮಾಡಿದ್ರು. ನಾನು ಹೋಮಿಯೋಪತಿ ಕಲಿಯಕತ್ರು ಅವ್ರಿಗೆ ಕನ್ಫ್ಯೂಷನ್ ಆಯುರ್ವೇದಿಕ್ ಇದೇನು ಅಂಥೇಳಿ. ನಾವು ಯಾವ ಸ್ಟ್ಯಾಂಡರ್ಡ್ನಾಗ ಇರ್ತೀವಿ ಅನ್ನೋದು ಅವ್ರಿಗೆ ಗೊತ್ತಿರ್ತಿರ್ಲಿಲ್ಲ. ಅಷ್ಟು ಇದಕ್ಕೆ ಡಿಪಾರ್ಟ್ಮೆಂಟ್ ಒಳಗೆ ಇರ್ತಿದ್ರು ಅವರು. ಮಮ್ಮಿ ಏನೇ ನಮಗೆಲ್ಲ ನಾನು ಅಪ್ಬ್ರಿಂಗಿಂಗ್ ಎಲ್ಲ ಮಮ್ಮಿಯಿಂದ ಕಡೆಯಿಂದನೇ ಆಗಿದ್ದು. ಆಮೇಲೆ ಈಗ ಅವರು ಅದೇ ಅಗ್ರಿಕಲ್ಚರ್. ಅವ್ರಿಗೇನು ತಮ್ಮದು ಬಡ ಕುಟುಂಬ ಇತ್ತಲ್ಲ, ನಮ್ಮ ಮನೆತನ ಮುಂದೆ ಬರಬೇಕು ಅನ್ನೋ ಒಂದು ಛಲ, ಅನ್ನೋದು ಒಂದು ದೊಡ್ಡ ಛಲ. ಏನು ದುಡಿತಿದ್ರು ಮೊದಲು ಹೊಲ ತಗೊಳ್ಳೋದು, ಎಷ್ಟು ದುಡಿತಿದ್ರು ಹೊಲ ತಗೊಳ್ಳೋದು, ಮಮ್ಮಿ ಮೈ ಮೇಲಿನ ಬಂಗಾರನೂ ಮಾರೋದು, ಹೊಲ ತಗೊಳ್ಳೋದು. ಇಷ್ಟು
ನಮ್ದೆಲ್ಲ ಎಜುಕೇಷನ್ನಿಗೆ ಆವಾಗ ಎಲ್ಲ MBBS ಸಿಕ್ತಿತ್ತು, ಆದ್ರೆ 1 lakh rupees ಅದು ಇರ್ತಿತ್ತು. ಮೊದಲು ಹೊಲ ತಗೋದು ಹಿಂಗೆ ಅವ್ರಿಗೆ ಒಟ್ಟು ಹೊಲದ ಮೇಲೆ ಭಾಳ ರುಚಿ, ಭಾಳ ಪ್ರೀತಿ. ಹಾಂ, ಆಫ್ಟರ್ ಹಿಸ್ ರಿಟೈರ್ಮೆಂಟ್ 14 ವರ್ಷ ಮಾಡಿದ್ರು ಅವರು ಹೊಲ. ಎಷ್ಟು ನೀಟು, ಎಷ್ಟು ಸ್ವಚ್ಛ. ಎಷ್ಟು ಹೊಲ ಮಾಡಿದ್ರು ಹಂಗಾರೆ? 20 ಎಕರೆ ಟೋಟಲ್. ಅವ್ರು ಮಾಡಿದ್ದು 120 ಎಕರೆ ಹೊಲ. ಹಾಂ, ಅವ್ರು 4 ಮಂದಿ ಬ್ರದರ್ಸ್. ಸೊ ಆಮೇಲೆ ಡಿವೈಡ್ ಆಗಿ ಅವ್ರವ್ರು ತಗೊಂಡ್ರು. ಇವ್ರ ಹಿಸ್ಸೆಕ್ಕೆ 20 ಎಕರೆ ಬಂದಿತ್ತು. ಇವ್ರು ಮತ್ತೆ ನಡು ಒಂದು 5 acres ಏನೋ ಕೊಟ್ಟಿದ್ರು, ಅದೇನೋ ಬೇರೆ ಕಡೆ ಆಗ್ತೈತಿ ಅಂತ ಹೇಳಿ. ಊರೊಳಗನು ಒಂದು ಊರೊಳಗನು ಒಂದು 7 ಎಕರೆ ಏನೋ ಇತ್ತು, ಅದನ್ನು ಇನ್ನೊಬ್ಬರಿಗೆ ಅಲ್ಲೇ ಕೊಟ್ಟರು. ತಾವು ಇಟ್ಕೊಂಡದ್ದು ಒಂದೇ ಬೆಲ್ಟ್ ಒಳಗೆ ಒಂದು ಸ್ಟ್ರೆಚ್ ಒಳಗೆ ಒಂದು 20 ಎಕರೆ ಇಟ್ಕೊಂಡಿದ್ರು. ಅವರು ಮುರಾ ಎಮ್ಮೆ ಮಾಡಿದ್ರು ಇನಿಷಿಯಲಿ. ಅವಾಗ ನಾ ಇರಲಿಲ್ಲ ಇಲ್ಲೇ, ನಾವು ಕೇರಳನಾಗ ಇದ್ವಿ ಅವಾಗ. ಸೊ ರಿಟೈರ್ಡ್ ಆಗಿ ಬಂದರು. ನಾನು ಮದುವೆ ಆಗೆಲ್ಲ ಅಲ್ಲಿ ಹೋಗಿದ್ನಲ್ಲ, ಮಕ್ಕಳು ಕಟ್ಕೊಂಡೆಲ್ಲ ಕೇರಳ ಒಳಗಿದ್ದೆ. ಇವರೆಲ್ಲ ಅವ್ರು ಮಾಡೋ ಕಷ್ಟ ಬರೀ ಕೇಳ್ತಿದ್ದೆ ಓವರ್ ಫೋನ್. ರಾತ್ರಿ 11, 12. ನಮ್ಮ ಡ್ಯಾಡಿ ಒಂದು ಬೈಕಿಗೆ ಒಂದು ಕ್ಯಾನ್ ಕಟ್ಕೊಂಡು ಹೋಗಲಿ ಅಥವಾ ಅಲ್ಲಿಂದ ಇಲ್ಲಿ ಏನಾರು ಕಾಯಿಪಲ್ಲೆ ತರಲಿ, ಆ ಕಟ್ಟು ಗಂಟು ಎಷ್ಟು ನೀಟ್ ಅಂದ್ರೆ ಆ ಗಂಟು ಮತ್ತೆ ಯಾರಿಂದು ಬಿಚ್ಚಾಕೂ ಹಾಕಿರ್ಕಿಲ್ಲ. ಬ್ರಹ್ಮ ಗಂಟು ಅವೆಲ್ಲ. ಅವ್ರು ಹೊಲಕ್ಕೆ ಹೊಂಟ್ರು ವೈಟ್ ಲುಂಗಿ, ವೈಟ್ ಬನಿಯನ್, ಚಕ್ಕನೇ ಇರಬೇಕು. 2-3 ಆಳಿನ ಕೆಲಸ ಮಾಡ್ತಿದ್ರು ಡ್ಯಾಡಿ. ಕುಡುಗೋಲು ತೊಗೊಂಡು ಹೊಂಟ್ರಂದ್ರೆ ಮೇವು ಕಟ್ ಮಾಡ್ಕೊತ ಹೊಂಟ್ರು, ಕಬ್ಬು ಕಡಿಯೋದು ಎಲ್ಲ ಮಾಡ್ತಿದ್ರು. ನಾ ಬರೋ ಕಮಿಂಗ್ Jan 1ಗೆ ಅವ್ರನ್ನ ಕಳ್ಕೊಂಡು 1 ವರ್ಷ ಆಯ್ತು. ನಾನೀಗ ನೆಕ್ಸ್ಟ್ ಪ್ರಶ್ನೆ ಅದೇ ಇಲ್ಲಿ ಬಂದಿದ್ರಾ ಅಂತ. ಬಂದಿದ್ರು. ಈ ತೆಂಗಿನ ಗಿಡ ಅವರೇ ನಟ್ಟಿದ್ದು. ಅವ್ರು ನಟ್ಟಿದ್ದು. ಈಗ ಅವರು ಏನು ಕುಡುಗೋಲು ನನ್ನ ಕಡೆ ಅವ್ರು ಏನು ಹೊಲ ಬಿಟ್ರಲ್ಲ, ಅವರು ಎಷ್ಟೊಂದು ಅಗ್ರಿಕಲ್ಚರಲ್ ಇಕ್ವಿಪ್ಮೆಂಟ್ಸ್ ಎಲ್ಲ ನಾನೇ ತೊಗೊಂಡಿದ್ದೀನಿ ರೀ. ಬುಟ್ಟಿ 4 ಬುಟ್ಟಿ ಅದಾವ. ಅವನು ಎಲ್ಲಿ ಹೋದ್ರು ಮತ್ತೆ ತಗೊಂಡ್ ಬಂದು ಒಳಗೆ ಇಟ್ಕೋತೀನಿ. ಒಳಗಡೆ ಅಪ್ಪ ಕೆಲಸ ಮಾಡ್ತಿದ್ದಾರೆ ಇಲ್ಲಿ. ಎಕ್ಸಾಕ್ಟ್ಲಿ ಏನಿದೀನಿ ಎಲ್ಲ ಅಪ್ಪ. ಎಲ್ಲ ಅಪ್ಪ. ಓಕೆ. ಪ್ರತಿ ಗಿಡ ನಡ ಮುಂದೆ, ಪ್ರತಿ ಇದನ್ನ ಮಾಡ ಮುಂದೆ ಅಪ್ಪ ನೆನಪಾಗ್ತಾರೆ. ಎಸ್. ಹತ್ತಾರೆ ಹತ್ತು ಬಿಡು ಹೊನಲು ಬರುದಿನ ಕ್ಯಾಕ ಮರಸತಿ ದುಃಖ. ಅಯ್ಯೋ. ಮಲ್ಟಿ ಲೇಯರ್ ಮಾಡಿಸು ಮುಂದೆ ಅವರ ನಿಂತಿದ್ರು. ಬೇಬಿ ಭಾಳ ಶ್ರಮ ಪಡಾಕತ್ತಿ, ಭಾಳ ಕಷ್ಟಪಡ್ತಿ, ಇಷ್ಟು ಮಾಡಬೇಡ, ಒಂದು ಫುಲ್ ಸ್ಟಾಪ್ ಕೊಡ, ಭಾಳ ಕಷ್ಟಪಡಬೇಡ. ನೀ ಏನು, ನಿನ್ನ ಲೆವೆಲ್ ಏನು, ಏನು ಮಾಡಾಕತ್ತಿ ನೀನು? ಬಿಕಾಸ್ ಆಫ್ ವರ್ಕರ್ಸ್ ಅವಾಗ ಭಾಳ ಪ್ರಾಬ್ಲಮ್ ಇತ್ತಲ್ಲ. ನಾ ಎಲ್ಲರಿಗೂ ಅಣ್ಣ ಅಪ್ಪ ಅನ್ಕೊಂಡು ಕರೆಯೋದು. ಏನದು ಹೆಂಗೆ ಮಾಡಾಕತ್ತೀನಿ ಅವ್ರಿಗೆ ಅಂದ್ರೆ ಸಿಟ್ಟು ಬರ್ತಿತ್ತು ಅವ್ರಿಗೆ. ಮಗಳ ಹೋಗಿ ಇನ್ನೊಬ್ರಿಗೆ ಹಿಂಗೆ ಶಿಸ್ ಬ್ಲೀಡಿಂಗ್ ಅಂತೇಳಿ ತಾವು ಮಾಡಿ ಬಂದಿದ್ದು ಅದನ್ನ. ತಾವು ಅಲ್ಲೇ ಒಂದಿಷ್ಟು ಮಂದಿ ಆಳುಗಳನ್ನ ಥ್ರೂ ಔಟ್ ಇಯರ್ ನಿಮಗೆ ಜಾಬ್ ಕೊಡ್ತೀನಿ ಅಂತೇಳಿ ಎಲ್ಲರೂ ಕೊಡೋಕಿನ ಒಂದು 10 ರೂಪಾಯಿ ಜಾಸ್ತಿ ಕೊಟ್ಟು ಇಟ್ಕೊಂಡಿದ್ರು ಅವ್ರಿಗೆ. ಥ್ರೂ ಔಟ್ ಹೋಲ್ ಇಯರ್ ಅವ್ರಿಗೆ ಜಾಬ್, ಬೇರೆ ಎಲ್ಲೂ ಹೋಗಂಗಿಲ್ಲ ಅವರು, ಅಲ್ಲೇ ಇರೋದು ಅವರು. ಆಮೇಲೆ ಏನಾರ ಸ್ವಲ್ಪ ಕೆಲಸ ಇತ್ತಂದ್ರೆ ಮಮ್ಮಿಗೆ ಅನ್ನ ಸಾರು ಮಾಡು, ಸಜ್ಕ ಮಾಡ, ಇಲ್ಲೇ ಉಣಿಸಿ ಇದನ್ನ ಮಾಡಿಬಿಡ್ತಾರ ಮಮ್ಮಿ ಮತ್ತೇನ್ರ ಸಿಟಿಗೆ ಎದ್ಗಿದಾರ ಅಂತೇಳಿ, ಸರಿ ಇಲ್ಲೇ ಬೊಗೋಡಿಯಲ್ಲೇ ಐತಿನ ಇಡ್ತೀನಿ ತಾವೆಲ್ಲ ಮಾಡ್ತಾರ ಅನ್ನೋರಂಗ. ಪಾಪ ನಮ್ಮ ಮಮ್ಮಿ ಅದೇ ಹೇಳಿದ್ನಲ್ಲ, ಎಲ್ಲರಿಗೂ ಬರೀ ಅಡಿಗೆ ಮಾಡೋದು ಉಣ್ಸೋದು ಅಕ್ಕಿಂದ ಫೇವ್ರೆಟ್ ಜಾಬ್ ಅದು. ಎಷ್ಟು ಮಂದಿನ ಬರ್ಲಿ, ಎನಿ ಗಿವನ್ ಟೈಮ್ ನೀವು ಹೋದ್ರೆ ಅವ್ರ ಮನೆಯಲ್ಲಿ 3 ರಿಂದ 4 ಮಂದಿ ಊಟ ಮಾಡುವಷ್ಟು ಅಡಿಗೆ ಕಾಯಂ. ನಾವೆಲ್ಲ ಲೆಕ್ಕ ಹಾಕಿ ರೊಟ್ಟಿ ಮಾಡೋದು, ಲೆಕ್ಕ ಹಾಕಿ ಚಪಾತಿ ಮಾಡೋದು ಮಾಡ್ತೀವಲ್ಲ, ಅಲ್ಲಿ ಅವ್ರ ಕೆರ್ಸಾಗಿನ ಬುಟ್ಟಿ ತಪ್ತಿರ್ಕಿಲ್ಲ, ಬೊಗೋಣಿನಾಗಿನ ಪಲ್ಯ ಯಾವಾಗೂ ಖಾಲಿ ಹಾಕಿರ್ಲಿಲ್ಲ. ಹಂಗಿರ್ತಿತ್ತು. ಭಾಳ ಜನರಸ್ ಆಗಿ ಡ್ಯಾಡಿ ಎಲ್ಲರಿಗೂ. ಯಾರ ನೀವು ಹಿಂಗೇನೋ ಹೋದ್ರಿ ಅಚಾನಕ್, ಡಬ್ಬಿ ಏನು ಕಟ್ಕೊಂಡು ಬರ್ತಿದ್ರು ಅವಾಗ. ಇವ್ರು ಧಾರವಾಡನಾಗ ಇರ್ತಿದ್ರು, ಧಾರವಾಡದಿಂದ ಅಪ್ ಆ್ಯಂಡ್ ಡೌನ್. ಡಬ್ಬಿ ಎಲ್ಲ ತಾಟ್ ಹಚ್ಕೊಟ್ಟು ತಾವು ಉಪವಾಸ ಇರಾಕ್ ನಂಬರ್ 1. ಮಂದಿಗೆ ತಿನ್ನಿಸೋದು, ತಾವು ಹಂಗೆ ಇರೋದು.
ನಾ ಮೋಸ್ಟ್ಲಿ ಇವತ್ತಿದ್ರೆ ಭಾಳ ಚೆನ್ನಾಗಿ ಮಾತಾಡ್ತಿದ್ವಿ ನಾವು ಅವರು. ಅಯ್ಯೋ ಮಾತು ಸಿಕ್ಕರೆ ಅವ್ರಿಗೂ ಬಂಗಾರ ಸಿಕ್ಕಂಗೆ ಆಕಿತ್ತು. ನಿಮ್ಮನ್ನ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಇನ್ನೆಷ್ಟು ಅದ್ಭುತವಾಗಿ ಅವರೆಲ್ಲ ಫಿಲಾಸಫಿ. ಅವರು ಈಗ ಒಂದು 1.5 ವರ್ಷ ಸ್ಪಿರಿಚುವಲ್ ಎಲ್ಲ ಗ್ರಂಥಗಳನ್ನು ವಿಚಾರ ಸಾಗರ ಅವೆಲ್ಲ ಅಂಥವೆಲ್ಲನೂ ಓದಿ ಅವು ಏನೇನು ಓದ್ತಿದ್ರು ಅವನ್ನೆಲ್ಲ ನಾ ಯಾವಾಗಾರ ಸಿಕ್ಕನಂದ್ರೆ ಬೇಬಿ ಅಂತ ಹಿಡ್ಕೊಂಡು ಹೇಳೋರು. ನಾ PUC ಸೆಕೆಂಡ್ ಇದ್ದಾಗ ಅವರು ಒಂದು ಮಾತು ನನಗೆ ಹೇಳಿದ್ದು ಇನ್ನೂ ನೆನಪೈತಿ. ಹಿಂಗೆ ಗಾಡಿಗೆ ನಿಂತಿದ್ರು, ಏನೋ ಹಿಂಗೆ ಕಾಲು ಹಿಂಗೆ ಹಚ್ಕೊಂಡು ನಾನು ಓದ್ತಿದ್ದೆ. ಲೇಟ್ ನೈಟ್ ಬರ್ತಿದ್ರು ಅವ್ರು, ನಾನೇ ಅವ್ರಿಗೆ ಊಟಕ್ಕೆ ನೀಡೋದು. ರಾತ್ರಿ ಲೇಟ್ ಊಟಕ್ಕೆ ನೀಡತ್ತಿ ನಾನು ಓದ್ಕೊಂಡು ಕುಂಡಿರ್ತೀನಲ್ಲ. ಒಂದು ಸತ ಹಂಗೆ ಮಾತಾಡೋ ಮುಂದೆ ಒಂದೇ ಸೆಂಟೆನ್ಸ್ ನೆನಪೈತ್ರಿ ನನಗದು. ಎಲ್ಲರೂ ನೀರು ಹಾಕ್ತಾರಂತ ಹೇಳಿ ನೀರು ಹಾಕಬೇಡ, ನೀ ಹಾಲು ಹಾಕು ಅಂತಂದಿದ್ರು ಅವ್ರು. ಅದು ಏನು ಅದು ಒಂದು ಹೆಂಗೆ ಅದು ಒಂದೇ ಕುಂತೈತಿ ನನಗೆ. ಸೊ ಯಾರು ಏನಾನ ಮಾಡಲಿ, ಯು ಬಿ ಆನ್ ಕರೆಕ್ಟ್ ಪಾತ್. ಆಮೇಲೆ ಮದುವೆಯಾಗಿ ಹೋಗೋ ಮುಂದಿನ ಒಂದು ಮಾತು, ನಿನ್ನಿಂದ ಮನಿ ಒಡಿತವ ಅಂತ ಎಂದು ಅನಿಸ್ಕೋಬೇಡ. ಸೊ ಇವು 2 ಮಾತು ಅಷ್ಟು ನೆನಪದಾವ ನೋಡ್ರಿ ಡ್ಯಾಡಿವು. ಅದು ಪಾಲನೆ ಕೂಡ ಆಗಿದೆಯಲ್ಲ. ಯಾ 100%. 100%. ನೋ ಡೌಟ್. ಓಕೆ, ಗ್ರೇಟ್. ಅದಕ್ಕೆ ಯಾವಾಗಲೂ ಬೀಸದಂತೆ ಮರ ಅಂತ ಹೇಳ್ತಾರೆ. ಅದು ಎಲ್ಲ ಕಡೆ ಸತ್ಯ. ಇಲ್ಲ ಅಂದರೆ ಹಂಗೆ ನನಗೆಲ್ಲೋ ಒಂದು ಯಾಕೆ ಹಿಂಗೆ ಎಲ್ಲಿಂದ ಬರ್ತದೆ ನೋಡ್ರಿ, ಮಾತಾಡ್ತಾ ಬಂತದು. ಇಲ್ಲಾಂದ್ರೆ ನೀವು ಹೇಳ್ತಾನೆ ಇರಲಿಲ್ಲ, ಏನಿಲ್ಲ, ಅದು ಸುಮ್ಮನೆ ಏನೋ ಮಾಡ್ಕೊಂಡು ಹೊಂಟಿವಿ. ಹಾಗೆ ಮೂಲ ಎಲ್ಲೋ ಸೆಲೆ ಹೊಡೆದಿರುತ್ತೆ, ಯಾರಿಗೂ ಗೊತ್ತಿಲ್ಲದೆ, ಯಾರಿಗೂ ಹೇಳ್ಕೊಳಕ್ಕೂ ಆಗಲ್ಲ. ಅದು ಹೇಳಿದರೆ ಇದು ಅನಿಸುತ್ತೆ. ಇಷ್ಟಕ್ಕೆ ಹಂಗೆ ಇರಲ್ಲ. ಅದು ಭಾವನಾತ್ಮಕ ಏನೇನೋ ನೆನಪುಗಳು, ಏನೇನೋ ಸಂಬಂಧಗಳು. ಹಂಗಾಗಿ ಮೋಸ್ಟ್ಲಿ ಇವನ್ ನಮ್ಮ ಅತ್ತೆಗನೂ ನಮ್ಮ ಡ್ಯಾಡಿ ಭಾರಿ ಪ್ರೀತಿ. ನಮ್ಮ ಅತ್ತೆ ಹೇಳಿದ ಮಾತೆಲ್ಲ ನಮ್ಮ ಡ್ಯಾಡಿ ಪಾಲಿಸ್ತಿದ್ರು. ಐ ಮೀನ್ ಅವ್ರಿಗೂ ಅವ್ರು ಹೈ ರೆಸ್ಪೆಕ್ಟ್. ಹಿಂಗೆ ಗಂಗಮ್ಮಕ್ಕಾರ ಭಾರಿ ಅಂತಂದು ಒಟ್ಟು ಅವ್ರ ಮಾತೆಲ್ಲ ಅವ್ರು ಹೇಳಾರ ಅಂದ್ರೆ ಅವ್ರ ಜೋಡಿ ಅಷ್ಟು ಮಾತು ಕಡಿಮೆ ಆದರೂ ಅವ್ರು ಏನಾರ ಹೇಳಿದ್ದಿತ್ತಂದ್ರೆ ಇವ್ರು ಅದನ್ನು ಪಾಲಿಸ್ತಿದ್ರು. ನಮ್ಮ ಅತ್ತೆ ಮಾವನು ಹಂಗೆ ರೀ. ಇವರೆಲ್ಲ ಮತ್ತು ಮಕ್ಕಳು ಇಷ್ಟೆಲ್ಲ ಲೆವೆಲ್ ಆಗಬೇಕು ಅಂತಂದ್ರೆ ಮತ್ತು ಅವ್ರದ್ದೇನ ಎಲ್ಲ ದೊಡ್ಡ ಸಾಧನೆ. ಫುಲ್ ಒಬ್ಬೊಬ್ರು ಒಂದೊಂದು ಜಮ್ ಇದ್ದಂಗೆ ಇದಾರ ಮಕ್ಕಳು. ಅಲ್ಲ ಇಲ್ಲ ಅಂದರೆ ನೋಡ್ರಿ, ಆ ತುಂಬ ಕುಟುಂಬ ಹಂಗೆ ಇರೋಕ್ಕೆ ಸಾಧ್ಯನೇ ಇಲ್ವಲ್ರಿ. ಎಲ್ಲರಿಗೂ ಈಗೋ ಪ್ರಾಬ್ಲಮ್ ಶುರು ಆಗ್ಬಿಡುತ್ತೆ. ನಾನೇನು ಕಡಿಮೆ ಅಂದ್ರೆ 2 ನಿಮಿಷ ಎಲ್ಲ ಡಾಕ್ಟರ್ ಇದ್ರಪ್ಪ, ಎಲ್ಲರದು ಒಂದೊಂದು ದವಾಖಾನೆ, ಎಲ್ಲರದು ಕಸಬು, ಎಲ್ಲರದು ಎಲ್ಲ ಹಾಯ್ ಬಾಯ್ ಆಗ್ಬಿಡ್ತಿತ್ತು. ಬಟ್ ಇವತ್ತು ಕೂಡ ಒಂದೇ ಹಾಸ್ಪಿಟ್ಲ್ ಕಟ್ಕೊಂಡು ಅದರಲ್ಲಿ ಭಾಳ ಗ್ರೇಟ್ ಬಿಡ್ರಿ. ನಾನು ನಿಜಕ್ಕೂ ಗ್ರೇಟ್ ಆಯ್ತು. ಅಂದರೆ ಏನು ಮಾಡಿ ಆಮೇಲೆ ಇನ್ನೊಂದು ನಾ ಏನು ಕಲ್ತೀನಲ್ಲ, ನಾ ಹೇಳಿದ್ ನಿಮಗೆ ಪೇರೆಂಟಿಂಗ್ ಅಂತಂದು ನನ್ನ ಮಕ್ಕಳೇ ನನ್ನ ಗುರುಗಳು. ನಾನು ಏನು ಮಾಡೀನಲ್ಲ, ನಾ ಏನು ಕಲ್ತೀನಲ್ಲ ಮಕ್ಕಳ ಸಲುವಾಗೇ ಕಲ್ತೀನಿ. ಹಾಲನ್ನು ಅವ್ರಿಗೆ ಕುಡಿಸ್ಬೇಕಂತ ಹಾಲು ಆಕಳ ಸಾಕಿದೆ. ಅವ್ರಿಗೆ ಎಲ್ಲೇ ಕರ್ಕೊಂಡು ಅಡ್ಡಾಡ್ಬೇಕಂತೇಳಿ 2 ವೀಲರ್ ಬರ್ತಿತ್ತು. ಆಮೇಲೆ ಕಾರ್ ಅವ್ರ ಸಲುವಾಗಿ ಕಲಿತೆ. ಅವ್ರಿಗೆ ಸ್ವಿಮ್ಮಿಂಗ್ ಕಲಿಸ್ಬೇಕಂತ ಸ್ವಿಮ್ಮಿಂಗ್ ನಾ ಕಲಿತೆ. ಸಂಗೀತ ಕಲಿಸ್ಬೇಕಂತ ಹಾಡ್ತಿದ್ದೆ ನಾನು. ಅಂದರೆ ಈಗೆಲ್ಲ ಹೋಗ್ಯದ್ ಬಿಟ್ಟು ಭಾಳ ದಿವ್ಸ ಆತು. ಆದರೂ ಒಟ್ಟು ಅವ್ರಿಗೆ ಏನೇನು ಕಲಿಸ್ಬೇಕು ಅಂತ ನನ್ನ ಇಚ್ಛೆ ಐತೆ ಅದನ್ನು ನಾ ಎಲ್ಲ ಮೊದಲು ಕಲ್ತೀನಿ. ಆಮೇಲೆ ಅದ್ರಾಗ ಏನೈತಿ ಅನ್ನೋದು ಗೊತ್ತಾಕೈತಲ್ಲ. ಸೊ ಅವರು ಅದನ್ನು ಮಾಡಲಿ ಅಂತೇಳಿ. ಮೇಡಮ್ ಅವರೇ, ಬಿಟ್ಟು ಹೋಗಕ್ಕಂತೂ ಮನಸ್ಸಿಲ್ಲ, ಆದರೆ ಇನ್ನೊಬ್ಬರಿಗೆ ಮಾತು ಕೊಟ್ಟೀನಿ, ಅಲ್ಲಿ ಹೋಗ್ಬೇಕಂತ ಬಿಟ್ಟು ಹೊಂಟೀನಿ. ನಿಜಕ್ಕೂ ನಾನು ಮತ್ತೆ ಮೊದಲು ಹೇಳ್ತೀನಿ, ನಮ್ಮ ಹರ್ಷವರ್ಧನ್ ಡಾಕ್ಟರ್ ಅವರು ಅಮೀನ್ಗಢದವರು ಆಲ್ರೆಡಿ ಸ್ವರ್ಗದಲ್ಲೇ ದೇವ್ರು ನಮ್ಮನ್ನು ಬಿಟ್ಟಿದ್ದಾನೆ, ಸ್ವರ್ಗಕ್ಕೆ ನಮ್ಮನ್ನು ಕಳಿಸಿದ್ದಾನೆ. ನಾವು ಅಜ್ಞಾನದಿಂದ ನರಕದಲ್ಲಿದ್ದೀವಿ ಅಂತ. ಹಾಗಾಗಿ ನೀವು ನಿಜಕ್ಕೂ ಸ್ವರ್ಗದಲ್ಲಿದ್ದೀರಿ. ಯಾಕೆ ಅಂದರೆ ಆಮೇಲೆ ಇನ್ನೊಂದು ನಂಗೆ ಭಾಳ ಇಷ್ಟ ಆಗಿದ್ದು ಏನು ಅಂತಂದರೆ, ಕಂಫರ್ಟ್ ಝೋನ್ ಇತ್ತು, ಹಣ ಇತ್ತು, ಹೆಸರಿತ್ತು, ಗೌರವ ಎಲ್ಲವೂ ಏನೂ ಕಡಿಮೆ ಆಗಿರಲಿಲ್ಲ ನಿಮಗೆ. ಆದರೂ ನಿಮ್ಮ ಒಳಗಡೆ ಒಂದು ತುಡಿತ, ನಿಮ್ಮ ತಂದೆಯವರೊಂದು ಕಿಚ್ಚು ಹುಚ್ಚು ಇತ್ತಲ್ಲ, ಅದು ನಿಮ್ಮ ಒಳಗಡೆ ಮೊಳಕೆ ಹೊಡೆದು ನಿಮ್ಮನ್ನು ಇಲ್ಲಿ ಕರ್ಕೊಂಡ್ಬಂದಿದೆ. ಈ ಮೂಲಕ ನಿಮ್ಮ ತಂದೆಯವರಿಗೆ ನಾನೊಂದು ದೊಡ್ಡ ನಮಸ್ಕಾರ ಹೇಳ್ತೀನಿ. ಯಾಕೆ ಅಂದರೆ ನನಗೆ ಫೀಲಿಂಗ್ಸ್ ಭಾಳ ಹರ್ಟ್ ಆಗುತ್ತೆ. ಯಾಕೆಂದರೆ ಎಷ್ಟು ಮಿಸ್ ಮಾಡ್ಕೊತಾ ಇದ್ರಿ ಪಾಪ ಅವ್ರನ್ನ ನೀವು, ಅಲ್ವಾ? ಇದ್ರೆ ಎಷ್ಟು ಖುಷಿ ಪಟ್ಟಿರೋರು ಇದನ್ನೆಲ್ಲ ನೋಡಿ ಅಂತ ಅನ್ನಿಸ್ತು. ಈಗ ಇರಲಿ, ಅಟ್ಲೀಸ್ಟ್ ಈ ಮೂಲಕ ಅವರಿಗೆ ಗೌರವ ಅಂದರೆ ನೀವು ಅವ್ರ ದೇವ್ರ ಫೋಟೋ ಇಟ್ಟು ಪೂಜೆ ಮಾಡಿಲ್ಲ, ಅವ್ರ ಕನಸನ್ನು ನನಸು ಮಾಡಿದ್ರಿ. ಇದೇ ಪೂಜೆ. ಅಪ್ಪ ನೋಡ, ನೀನು 120 ಎಕರೆ ಮಾಡಿರ್ಬೋದು, ನಾನು 22 ಎಕರೆ ಮಾಡಿದ್ದೀನಿ. ಮುಂದಕ್ಕೆ ನೀವು 100 ಎಕರೆನೂ ಮಾಡ್ತೀರಿ, ಅದು ಗ್ಯಾರಂಟಿ ಇದೆ. ಅಲ್ಲ, ಹಿಂಗೆ ಆಗ್ಬೇಕು. ಇನ್ನೊಂದು, ನಿಮ್ಮ ಯಜಮಾನ್ರು ಸರ್ ಅದ್ಭುತವಾದ ಒಂದು ಕಾನ್ಸೆಪ್ಟ್ ಹೇಳಿದ್ದಾರೆ, ರೈತರನ್ನ ಅಡಾಪ್ಟ್ ಮಾಡ್ಕೊಳ್ಳಿ.
ಒಂದಿಷ್ಟು ಫ್ಯಾಮಿಲಿ ಸೇರಿ ಅಡಾಪ್ಟ್ ಮಾಡ್ಕೊಳ್ಳಿ, ನಿಮ್ಮ ಬೆಳೆಯನ್ನು ನೀವೇ ಬೆಳೀರಿ ಅಲ್ವಾ, ರೈತ ಬದುಕ್ತಾನೆ, ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ. ಇಲ್ಲ ಅಂದರೆ ಈ ದೇಶಕ್ಕೆ ಭವಿಷ್ಯ ಇಲ್ಲ. ಯಾರ್ಯಾರೋ ಬಂದು ಆಕ್ರಮಣ ಮಾಡಿ ಹಿಂದಕ್ಕೆ ಏನು ಆಳಿದ್ರಲ್ಲ, ಈಗಲೂ ಅದೇ ಸ್ಥಿತಿ ನಡೀತಾ ಇದೆ. ನಿಮಗೆ ಅರ್ಥ ಆಗ್ತಿಲ್ಲ. ವೇಷ ಬದಲಾಗಿದೆ, ವೇಷ ಬದಲಾಗಿದೆ. ನಿಮಗೆ ಕಳೆನಾಶಕ ಹೊಡೆದ್ರೆ ಮಾತ್ರ ಬೆಳೆ ಬರುತ್ತೆ ಅನ್ನೋ ಭ್ರಮೆಯನ್ನು ತುಂಬಿದ್ದಾರೆ. ಅವ್ರ ಮನೆ ಬಾಗಿಲನ್ನು ಕಾಯ್ತಾ ಇದ್ದೀರಿ, ಅಷ್ಟೇ ಬಿಟ್ಟರೆ ನೀವು ಸರ್ವನಾಶ ಆಗ್ತಾ ಇದ್ದೀರಿ. ಮುಂದಿನ ಪೀಳಿಗೆಗೆ, ಮಕ್ಕಳು ಮೊಮ್ಮಕ್ಕಳಿಗೆ ನೀವೇ ಹೇಳ್ತಾ ಇದ್ರಿ ಹಾರ್ಟ್ ಅಟ್ಯಾಕ್ಗಳು ಬರ್ತಾ ಇದೆ, ಶುಗರ್ಗಳು ಬರ್ತಾ ಇದೆ ಅಂತ. ಅಂದರೆ ಎಲ್ಲಿದ್ದೀವಿ ನಾವು? ಹಾಗಾಗಿ ಡಾಕ್ಟರ್ ಆಗಿದ್ದರೂ ಕೂಡ ತಿಂಗಳಿಗೆ ಬೇಕಾದಷ್ಟು ಲಕ್ಷ ದುಡಿಬೋದು ಇವರು. ಬಟ್ ಆದರೂ ಕೂಡ ನಾನು ಕೃಷಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತೀನಿ. ಬರೀ ಸುಮ್ಮನೆ ಜನಕ್ಕೆ ಪಾಠ ಹೇಳಿದರೆ ಪ್ರಯೋಜನ ಇಲ್ಲ, ನಿಂತು ನಾನು ಮಾಡಿ ತೋರಿಸಿ ಆಮೇಲೆ ಹೇಳಬೇಕು ಅಂತ. ದಯವಿಟ್ಟು ಇಲ್ಲಿ ಬನ್ನಿ, ಒಂದ್ಸಲ ವಿಸಿಟ್ ಮಾಡಿ, ನಿಮ್ಗೆ ಸ್ವರ್ಗನೇ ದಕ್ಕುತ್ತೆ. ಇದಕ್ಕಿಂತ ಇನ್ನೇನು ಬೇಕು, ಏನು ಹೇಳಿ. ಈ ಮೂಲಕ ವೆಂಕಟೇಶ್ವರ ಸರ್ಗೆ ಕೂಡ ನಾನು ಅಭಿನಂದನೆ ಹೇಳ್ತೀನಿ. ಅವ್ರದ್ದೊಂದು ಇಲ್ಲಿ ಆಗಿದೆ. ಆಮೇಲೆ ಮೇಡಮ್ ಇಲ್ಲಿಗೆ ಬರಬೇಕು ಅಂತ ಹೇಳಿದರೆ ಅವ್ರಿಗೊಂದು ಅಡ್ರೆಸ್ ಹೇಳ್ಬಿಡಿ. ಇದು ಅಮ್ಮಿನಬಾವಿದಿಂದ ಅಂದರೆ ಸೌದತ್ತಿ ರೋಡ್, ಅಮ್ಮಿನಬಾವಿ ಒಂದು ಗ್ರಾಮ, ಅಲ್ಲಿಂದ 3 ಕಿಲೋಮೀಟರ್ಸ್ ಕೌಲಗೇರಿ ರಸ್ತೆಕಂತಂದ್ರೆ ರಾಮನಗೌಡ್ರ ಶೆಡ್ ಅಂತ ಹೇಳಿದ್ರೆ ಯಾರಾದರೂ ಬರ್ತಾರೆ. ಆಮೇಲೆ ಮೇಡಮ್ ಅವ್ರದ್ದು ಕುಳ್ಳು ಬೇಕಾ, ವಿಭೂತಿ ಬೇಕಾ, ಸಾಬೂನ್ ಬೇಕಾ, ತುಪ್ಪ ಬೇಕಾ, ನಂಬರ್ ಹಾಕಿರ್ತೀನಿ. ಮೇಡಮ್ ಅವ್ರದ್ದು ಹಾಕ್ಬೋದಲ್ಲ ನಿಮ್ಮ ನಂಬರು? ಹಾಕಿರ್ತೀನಿ. ಯಾರಾದರೂ ಫೋನ್ ಮಾಡಿ ಅದ್ಭುತ ನಿಮ್ಮ ಮನೆಗೆ ನೇರವಾಗಿ ಕಳಿಸ್ಕೊಡ್ತಾರೆ. ಬಟ್ ಪ್ರಾಬ್ಲಮ್ ಏನಂದ್ರೆ ಅವು ಇರೋದೇ ಕಷ್ಟ, ಡಿಮಾಂಡ್ ಜಾಸ್ತಿ ಇದೆ ಅಲ್ವಾ? ಇಲ್ಲ ಮಾಡೋಣ, ಮಾಡ್ತೀರಿ ಅಲ್ವಾ? ಅದೊಂದು ಅವ್ರಿಗೆ ತಲುಪಂಗೆ ಮಾಡಿ, ನಿಮಗೊಂದು ಸಾವಯವ ಎಲ್ಲ ದಕ್ಕುತ್ತೆ, ಆರೋಗ್ಯ ಉಳಿಯುತ್ತೆ. ಮತ್ತು ಇವ್ರು ನೋಡಿ, ಯಾರಾದರೂ ಈ ವಿಡಿಯೋಯಿಂದ 4 ಜನ ಬದಲಾದ್ರೆ ಅಷ್ಟು ಸಾಕು, ಸಾರ್ಥಕ ಆಯ್ತು ಇಷ್ಟು ಮಾಡಿದ್ದ ಅಲ್ವಾ? ಹೌದೌದು. ಹಾಗಾಗಿ ರೈತ ಬೆಳಗ್ಲಿ, ರೈತ ಉಳಿಲಿ, ಈ ದೇಶದ ಭೂಮಿ ತಾಯಿ ಉಳಿಲಿ, ಗೋ ತಾಯಿ ಉಳಿಲಿ. ಅವು 2 ಉಳಿದು ಅಂದ್ರೆ ಎಲ್ಲ ಉಳಿಯತ್ರಿ, ಎಲ್ಲ ಉಳಿಯತ್ತದು ಅವು 2 ಉಳಿದು ಅಂದ್ರೆ. ಹಾಗಾಗಿ ಈ ಮೂಲಕ ನಾನು ಮತ್ತೊಮ್ಮೆ ನಮ್ಮ ಹಳೆಯಾಳ ಶಿವಪ್ಪನವ್ರಿಗೆ ವಂದನೆ ಸಲ್ಸನ. ಇಲ್ಲ ಅಂದ್ರೆ ನಮ್ಗೆ ಈ ಕತೆ ಮಿಸ್ ಆಗ್ಬಿಡ್ತಿತ್ತು. ಸರ್, ನೀವು ಯಾರ್ಯಾರನ್ನ ಪರಿಚಯ ಮಾಡಿಸಿದಿರಿ ಅವರೆಲ್ಲ ಅದ್ಭುತ. ಅದರಲ್ಲಿ ಇವರು ಒಬ್ಬರು ಭಾಳ ದಿವಸದಿಂದ ಹೇಳಿದ್ರಿ, ಈಗ ಬರೋಕ್ಕಾಗಿದೆ. ಬಟ್ ನಿಜಕ್ಕೂ ನಿಮ್ಗೊಂದು ಥ್ಯಾಂಕ್ಸ್ ಹೇಳ್ತಾ, ಮೇಡಮ್ ಮತ್ತೆ ಸಿಗೋಣ, ಮತ್ತೆ ಹೊಸ ಹೊಸ ಪ್ರಯೋಗಗಳಿಗೆ ಒಡ್ಡುಕೊಂಡಾಗ ನಮಗೊಂದು ಇದನ್ನು ಮಾಡಿ ಜನಗಳಿಗೆ ತೋರಿಸೋ ಪ್ರಯತ್ನ ಮಾಡೋಣ. ಇನ್ಮೇಲೆ ನಿಮ್ಮ ಜನಕ್ಕೆ ಒಂದು ಸ್ವಲ್ಪ ಬರೋರು ಹೆಚ್ಚು ಜನ ಸಂಖ್ಯೆ ಆಗ್ತಾರೆ. ದಯವಿಟ್ಟು ಸಹಕರಿಸಿ. ಬರ್ಲಿ, ಹುಡುಗರನ್ನ ಕರ್ಕೊಂಡ್ಬರ್ಲಿ ಅಲ್ವಾ, ವಿದ್ಯಾರ್ಥಿಗಳನ್ನ ಕರ್ಕೊಂಡ್ಬರ್ಲಿ, ಅವ್ರ ಕೆಲಸ ಮಾಡುವ ಹಂಗ ಬರ್ಲಿ. ಬರೀ ನೋಡೋದಷ್ಟ ಅಲ್ಲ, ಒಂದೊಂದು ಅವ್ರಿಗೊಂದು ಕೆಲಸ ಅಲಾಟ್ ಮಾಡ್ತೇನೆ. ಅಟ್ಲೀಸ್ಟ್ ದೇ ವಿಲ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಸಾಯಿಲ್. ನನಗೆ ಅದು ಬೇಕಾಗೈತಿ. ಹೌದು, ಹಂಗೆ ಬರ್ರಿ. ಒಂದಿಷ್ಟು ಅದ್ಭುತ ಇಲ್ಲಿ ಉಳ್ಕೊಳಕ್ ಜಾಗ ಇದೆ. ನೀವು ಊಟ ತಿಂಡಿಗೆ ಯೋಚನೆ ಮಾಡ್ಬೇಕಾಗಿಲ್ಲ. ಏನೋ ಆಗತ್ ಬರ್ರಪ್ಪ, ಮೊದಲು ಹೊರಗೆ ಬರ್ರಿ. ಹೌದು, ಒಂದ್ ದಿವಸ ಉಪವಾಸ ಇದ್ರೆ ಏನಾಗಬೇಕಾಗಿದೆ. ಆಮೇಲೆ ಭೂಮಿ ತಾಯಿ ಹಂಗ್ ಬಿಡೋದೇ ಇಲ್ಲ. ಇಲ್ಲಿ ಅಲ್ಲಿ ಹೆಜ್ಜಿಗೆ ಒಂದೊಂದು ಏನೋ ಸಿಗ್ತಾವ, ಎಲ್ಲಾ ಕಾಯಿಗಳು ಸಿಗ್ತಾವ, ಕಾಯಿಪಲ್ಲೆ ಸಿಗ್ತಾವ, ಹಸಿ ತರಕಾರಿ ಸಿಗ್ತೈತಿ. ಇನ್ ಸ್ವಲ್ಪ ದಿವ್ಸಕ್ಕೆ ಬಂದ್ರೆ ಅಂದ್ರೆ ಕಡ್ಲಿನೂ ಸಿಗ್ತಾವ, ಎಲ್ಲ ಹಸಿದನೆ ಸಿಗ್ತೈತಿ. ಹಾಗಾಗಿ ಬನ್ನಿ, ಒಂದು ಒಳ್ಳೇದಾಗ್ಲಿ. ಕೃಷಿ ಶುರು ಮಾಡಿ, ಕೃಷಿ ಉಳಿಲಿ. ಎಲ್ಲಿ ನೀವು ಕೃಷಿ ಒಳ್ಳೇದು ಮಾಡಿದಿರಿ, ನಮಗಿಂತ ಪ್ರಯೋಗಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಬರೀ ಹಾಕ್ಬೇಡಿ, ಮೊಬೈಲ್ ನಂಬರ್ ಹಾಕಿ, ನನಗೆ ಬರೋಕೆ ಅನುಕೂಲ ಆಗುತ್ತೆ. ಇಂಥ ನಿಮ್ಮಂತ ಮೇಡಮ್ ಅವ್ರು ಇನ್ನೂ ಯಾರ್ಯಾರು ಎಲ್ಲೆಲ್ಲಿ ಸಾಧಕರು ಎಲ್ಲೆಲ್ಲಿ ಇದಾರೋ ಗೊತ್ತಿಲ್ಲ, ಎಲ್ಲರಿಗೂ ಅಲ್ವಾ, ಒಂದು ಸ್ಟೇಜ್ ಸಿಗ್ಲಿ ಅಂತ ಹೇಳ್ತಾ, ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ರೀ. ಎಷ್ಟೊತ್ತು ಮಾತಾಡಿದ್ರು. ನನಗೆ ಅಕ್ಕ ನೆನಪಾದ್ರು, ನನ್ನ ತಂಗಿ ನೆನಪಾದ್ರು, ಫ್ಯಾಮಿಲಿ ಎಲ್ಲ ನೆನಪಾಯ್ತು. ನಿಮ್ಮ ಜೊತೆ ಮಾತಾಡೋ ಮುಂದೆ ಅಲ್ಲಲ್ಲೇ ನಾವು ಭಾಳ ಚಂದ ಮಾತಾಡಿದೀವಿ. ಆಮೇಲೆ ಫಿಲ್ಟರ್ ಇಲ್ದಂಗೆ ಮಾತಾಡಿದೀವಿ, ಏನೇನು ಹಂಚ್ಕೊಂಡಿದೀವಿ. ನಿಮ್ಮ ಜೊತೆ ಹಂಗೆ ಮಾತಾಡಕ್ ಸಾಧ್ಯ ಆಗು ಮಾಡಿಕೊಟ್ಟಿದ್ದಕ್ಕೆ. ಯಾಕೆ ಅಂತಂದ್ರೆ ನೀವು ಅಂತರ ಉಳಿಸ್ಲೇ ಇಲ್ಲ ನಮ್ಮ ಹತ್ರ. ಅದು ನಿಮ್ಮ ದೊಡ್ಡ ಗುಣ, ನಿಮ್ಮ ಫ್ಯಾಮಿಲಿ ಗುಣ. ಆಮೇಲೆ ಇನ್ನೊಂದು ಸರಿ ಭೇಟಿಯಾಗಿ ನಿಮ್ಮ ಫ್ಯಾಮಿಲಿ ಕಂಪ್ಲೀಟ್ ಒಂದು ತುಂಬಿದ ಕುಟುಂಬದ ಕತೆ ತರೋಣ ಅಲ್ವಾ? ಆಗಲಿ. ಥ್ಯಾಂಕ್ ಯು.